ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಬ್ರಹ್ಮಾಂಡದ ಸೃಷ್ಟಿ ಸ್ವರತ ಸಾಕ್ಷಾತ್ಕಾರ. ವೇದ ಉಪನಿಷತ್ತುಲು ಬೊಕ್ಕ ಪಿರಾಕದ ಸಂಸ್ಕೃತಿಲೆ ದೃಷ್ಟಿಕೋನದ ಒಂಜಿ ವಿಶ್ಲೇಷಣೆ. ಉಂದೆತ್ತ ಪರಿಕಲ್ಪನೆ, ವೇದ ಪಠಣ ಬೊಕ್ಕ ಪ್ರಸ್ತುತಿ ಶ್ರೀ ಸಿ.ವಿ. ಗೋಪಿನಾಥ್ ಮೇರೆನ. ಒಂದು ರಾಧಿಕಾ ಪ್ರೊಡಕ್ಷನ್ಸ್ ಮೈಸೂರು ಮೊಕ್ಲೆನ ನಿರ್ಮಾಣ. ಮೂಲೊಡ್ದು ಉಂದೆನ ತುಳುಕು ತರ್ಜುಮೆ ಮಲ್ತಿನಾರ್ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು. ಅಂಚನೆ ಮುಲ್ಪದ ಕಂಠದಾನ ಶ್ರೀಮತಿ ಕುಸುಮಾ ಕೃಷ್ಣ ಪ್ರಸಾದ್ ಮೇರೆನ. ಮೈಸೂರದ ಆರ್ಕೆ ಕ್ರಿಯೇಟರ್ಸ್ ಸ್ಟುಡಿಯೋ ಉಂದೆತ್ತ ಧ್ವನಿ ಮುದ್ರಣ ಮಲ್ತುದೆರು. ಈ ಧ್ವನಿ ತಟ್ಟೆದ ಮಾತಾ ಹಕ್ಕುಲು ಶ್ರೀಮತಿ ರಾಧಿಕಾ ಗೋಪಿನಾಥ್ ಮೇರೆಗೆ ಸೇರುದುಂಡು. ಓಂ ಅಗ್ನಿಶೋಮ ಗುರುದ್ವಯಂ ಪ್ರಣವಕಂ ಬಿಂದುತ್ರಿನೇತ್ರೋಜ್ವಲಂ ಭಾಸ್ವದ್ರೂಪಮುಖಂ ಶಿವಾಂಗ್ರಿಯುಗಲಂ ಪಾರ್ಶ್ವಸ್ಥ ಸೂರ್ಯಾನಿಲಂ ಉದ್ಯದ್ಭಾಸ್ಕರ ಕೋಟಿ ಕೋಟಿ ಸದೃಶಂ ಹಂಸಂ ಜಗದ್ವ್ಯಾಪಿನಂ ಶಬ್ದ ಬ್ರಹ್ಮಮಯಂ ಹೃದಂಬುಜಪದೇ ನೀಡೇ ಸದಾ ಸಂಸ್ಮರೇತ್. ಬ್ರಹ್ಮಾಂಡದ ಸೃಷ್ಟಿ ಸ್ವರತ ಸಾಕ್ಷಾತ್ಕಾರ ಬೊಕ್ಕ ಶಬ್ದ ಬ್ರಹ್ಮ ಪನ್ಪಿನಂಚಿತ್ತಿನ ಓಂ ಶಬ್ದದ ಬಗ್ಗೆ ವ್ಯಾಖ್ಯಾನ ಮಲ್ಪುನಿ ಭಾರೀ ಕಷ್ಟದ ಕೆಲಸ. ಆತೆ ಅತ್ತು ಒಂದು ತುಂಬ ಜವಾಬ್ದಾರಿದ ಕೆಲಸಲ ಅಂದ್. ಓಂ ಶಬ್ದದ ಬಗ್ಗೆ ಅಧ್ಯಯನೋ ಬೊಕ್ಕ ಪಿರಾಕದ ಸಂಸ್ಕೃತಿದ ಮಾಮಲ್ಯ ಗ್ರಂಥೊಲೆ ನಿಲಕಟ್ಟಡು ಉಂತುದು ವಿಶ್ಲೇಷಣೆ ಮನ್ಪುನ ಒಂಜಿ ಎಲ್ಯ ಪ್ರಯತ್ನನೂ ಯಾನು ಮಂತೊಂದುಲ್ಲೆ. ವೃತ್ತಿಡು ಯಾನು ಎಂಜಿನಿಯರ್. ಈ ವಿಶ್ಲೇಷಣೆ ತರ್ಕಬದ್ಧ ಬೊಕ್ಕ ವೈಜ್ಞಾನಿಕ ಮನೋಭಾವಡು ಸೇರ್ದು ಬರಡೊಂದು ಎನ್ನ ಆಸೆ. ಓಂ ಪನ್ಪಿ ಶಬ್ದ ಸೃಷ್ಟಿದ ಸುರುತ್ತ ಶಬ್ದ. ಉಂದೇನು ಶಬ್ದ ಬ್ರಹ್ಮ ಪಣ್ದಲೆಪ್ಪುವೇರು. ಸೃಷ್ಟಿದ ವಿಸ್ಮಯಕಾರಿ ಘಟನೆನ ಬಣ್ಣಿಪೆರೆ ಭಂಗ. ಆಂಡಲ ಸೃಷ್ಟಿದ ಸುರುಟ್ಟು ಉತ್ಪತ್ತಿಯಾಯಿನ ಓಂ ಶಬ್ದದ ಬಗ್ಗೆ ಪುರಾಣಲೆ ದೃಷ್ಟಿಡು, ವೇದಲೆ ದೃಷ್ಟಿಡು, ಪಿರಾಕದ ಸಂಸ್ಕೃತಿದ ಮಾಮಲ್ಯ ಗ್ರಂಥೊಲೆ ದೃಷ್ಟಿಡು ವ್ಯಾಖ್ಯಾನ ಮಲ್ಪಿನ ಕೆಲಸನು ಒಂತೆ ಆಂಡಲ ಮುಲ್ಪ ಎಂಕುಲು ಮಲ್ಪೊಲಿ. ಆಧುನಿಕ ವಿಜ್ಞಾನಡು ಅನಿಲಗೋಳದ ಸ್ಫೋಟ, ಬಿಗ್ ಬ್ಯಾಂಗ್ ಥಿಯರಿ, ಬಿಗ್ ಬ್ಯಾಂಗ್ ಸಿದ್ಧಾಂತೋ ತುಂಬ ಪುದರುಪೋಯಿನವು. ಅಂಚೆನೇ ಭಾರತೀಯ ಸಿದ್ಧಾಂತಡು ಸೃಷ್ಟಿದ ಸುರುಟು ಆಪಿನ ಈ ಗೋಳದ ಸ್ಫೋಟದ ಕುರಿತಾದ ವೇದ ಮಂತ್ರಲೇ ಉಲ್ಲ. ಹಿರಣ್ಯ ಗರ್ಭ ಸೂತ್ರಡು ಹಿರಣ್ಯ ಗರ್ಭ ಪಂಡ ಬಂಗಾರದ ಮೊಟ್ಟೆ ಉಡೆದು ಸೃಷ್ಟಿ ಶುರುವಾಪುಂಡು. ಶಬ್ದದೊಟ್ಟು ಬುಲ್ಪುಲ ಉತ್ಪತ್ತಿ ಆಪುಂಡು. ಉಂದೇನು ಪುರಾಣ ದೃಷ್ಟಿಡು ತೂನಗ ಸೃಷ್ಟಿ ಬೊಕ್ಕ ಲಯಕುಲೆ ವರ್ತುಲೊಡು ಈಶ್ವರ ದೇವರೇ ತಾಂಡವ ನಾಟ್ಯೊಡು ಡಮರುರ್ದು ಪಿದಾಡುನ ನಾದ ಓಂ ಶಬ್ದ ಅಂದು ಕೇಂದು ಬರ್ಪುಂಡು. ನೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರಜಾಲಂ. ಈಶ್ವರ ದೇವರೇ ಈ ತಾಂಡವ ನಾಟ್ಯೊಡು ಡಮರುನು ನುಡಿಪ್ಪಾನಗ ಪಿದಾಡುನ ಶಬ್ದ ಓಂಕಾರದ ಶಬ್ದ. ಡಮರುದ ನಾದ ಏತ್ ಮುಟ್ಟ ಇತ್ತುಂಡು ಪಂಡ ಬೆರ್ಮೆ ದೇವರಿನ ಮಾನಸ ಪುತ್ರರಾಯಿ
ಸನಕೆ ಸನಂದನೆ ಸನಾತನೆ ಸನತ್ ಕುಮಾರರು ದಿಗ್ಭ್ರಮೆ ಆದು ವಾ ದಿಕ್ಕಡ್ದು ಈ ಶಬ್ದ ಬತ್ತಂಡು ಪಂಡು ಅಚ್ಚರಿಡು ತೂವೊಂದು ಉಂತಿಯೇರು ವಿಮರ್ಶೆ ಮನ್ಪುನಗ ಒಂದು ಶಿವಸೂತ್ರೊಡ್ದು ಪಿದಾಡಿನ ಶಬ್ದ ಬೊಕ್ಕ ಸೃಷ್ಟಿದ ಸುರುತ್ತ ಶಬ್ದವಾಯಿ ಓಂ ಮಾತ್ರನೆ ಪಣ್ಪಿ ತೆರೆವು ಅಕ್ಲೆಗಾಂಡು ಶಬ್ದ ಉತ್ಪತ್ತಿದ ಬಗ್ಗೆ ಅಥವಾ ಶಬ್ದೊಲೆ ಉಚ್ಚಾರಣೆ ಬಗ್ಗೆ ಯಜುರ್ವೇದದ ವಾಜಸನೇಯ ಸಂಹಿತೆದ ತೈತರಿಯ ಉಪನಿಷತ್ತದ ಶೀಕ್ಷಾವಲ್ಲಿಡು ಉಲ್ಲೇಖ ಉಂಡು. ಗುರು ಶಿಷ್ಯಗ್ ಪಾಠ ಪಂದು ಕೊರೊಂದುಲ್ಲೆ ಪಾಠ ಪನ್ನಗ ಗುರು ಉಚ್ಚರಿತಿನ ಶಬ್ದನು ಶಿಷ್ಯೆ ಕುಡ ಉಚ್ಚಾರಣೆ ಮಲ್ಪುವೆ. ಶೀಕ್ಷಾವಲ್ಲಿ ಶಬ್ದದ ಉತ್ಪತ್ತಿದ ವಿಜ್ಞಾನಗೂ ಆಧಾರ ಕಂಬ ಆದುಂಡು. ಅವು ಪಣ್ಪುಂಡು ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಮಸಂತಾನಃ. ಶೀಕ್ಷಾವಲ್ಲಿ ಶಬ್ದದ ಉತ್ಪತ್ತಿದ ವಿಜ್ಞಾನಗೂ ಆಧಾರ ಕಂಬ ಆದುಂಡು. ಶೀಕ್ಷಾವಲ್ಲಿ ಶಿಕ್ಷಣದ ಒಂಜಿ ಕ್ರಮ. ಮುಲ್ಪ ಗುರು ಶಿಷ್ಯಗ್ ಪಾಠನು ಪಂಡು ಕೊರ್ಪೆ. ಗುರು ಉಚ್ಚರಿತಿನ ಪಾಠನು ಶಿಷ್ಯೆ ಅಂಚನೇ ಕುಡೋರ ಉಚ್ಚಾರ ಮಲ್ಪುವೆ. ಈ ಕ್ರಮಟು ಉಚ್ಚಾರಣದ ವ್ಯಾಕರಣನುಲ ಶಿಷ್ಯೆ ಕಲ್ಪುವೆ. ಗುರು ಪನ್ಪೆ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ. ಯಾನ ಉಂದೆನು ವಿಸ್ತಾರುಡು ಪನ್ಪೆಂದು ಗುರು ಪನೊಂದುಲ್ಲೆ. ವರ್ಣಸ್ವರಃ ವರ್ಣಲು ಒವ್ವು ಕ ಖ ಗ ಘ ಇತ್ಯಾದಿ. ಸ್ವರಕುಲು ಒವ್ವು ಅ ಆ ಉ ಊ ಇತ್ಯಾದಿ. ವರ್ಣಸ್ವರಃ ವರ್ಣ ಬೊಕ್ಕ ಸ್ವರತ ಜೋಡಣೆನು ಮಲ್ಪೊಡು ಅಥವಾ ವರ್ಣ ಬೊಕ್ಕ ಸ್ವರನು ಸೇರವೊಡು. ಇಂಚ ಸೇರ್ಪನಗ ಶಬ್ದದ ಉತ್ಪತ್ತಿ ಆಪುಂಡು ಅಥವಾ ಉಚ್ಚಾರಣೆಗ್ ತಾದಿ ಆಪುಂಡು. ಅವ್ವಾತೆ ಅತ್ ಮಾತ್ರಾ ಬಲಂ ಮಾತ್ರಾ ಪಂಡ ಒಂಜಿ ಕನಿಷ್ಠ ಪ್ರಮಾಣದ ಅಳತೆ ಇಪ್ಪುನ ಒಂಜಿ ಪೊರ್ತು. ಬಲಂ ಪಂಡ ಶಕ್ತಿ ಅಥವಾ ಆಧಾರ ಮಾತ್ರೆದ ಸಹಾಯಡು ಮಾತ್ರಾ ಉಚ್ಚಾರಣೆ ಸಾಧ್ಯ. ಸಾಮ ಪಂಡ ನಿರಂತರವಾಯಿನ ಅವಿರಳವಾಯಿನ ರಂಗೀತೊದ ಶಬ್ದ. ವೇದೊಲೆಡಲ ಸಾಮ ಪನ್ಪಿ ಶಬ್ದಗೂ ಮಹತ್ವ ಉಂಡು. ಶಾಂತಿ ಪಾಟೊಡು ನಮ ಸಾಮಾ ಶಾಂತಿ ಪಂಡ್ ಪನ್ಪ. ಮಾತ್ರ ಪನ್ಪಿನವು ಸಮ ಅಳತೆದ ಕನಿಷ್ಠ ಪ್ರಮಾಣದ ಪೊರ್ತುನು ಸೂಚನೆ ಮಲ್ಪುಂಡು. ಇತ್ತೆ ಮಾತ್ರ ಅರ್ಥನು ನಮ್ಮ ಅಕ್ಷರ ಉಪನಿಷತ್ತದ ಮೂಲಕ ತೆರೆಯೋನ್ಕ. ಏಕಮಾತ್ರೋ ಭವೇತ್ ಹ್ರಸ್ವಃ ದ್ವಿಮಾತ್ರೋ ದೀರ್ಘ ಉಚ್ಯತೆ ತ್ರಿಮಾತ್ರಸ್ತು ಪ್ಲುತೋ ಜ್ಞೇಯಃ ವ್ಯಂಜನನ್ ತ್ವರ್ಧಮಾತ್ರಕಂ. ಸ್ವರಕ್ಕೂ ಮೂಜಿ ಅಂತಸ್ತುಲು ಉಲ್ಲ. ಹ್ರಸ್ವ ದೀರ್ಘ ಬೊಕ್ಕ ಪ್ಲುತ ಒಂಜೊಂಜಕ್ಲ ಬೇತೆ ಬೇತೆ ಪೊರ್ತುದ ಅಳತೆ ಉಂಡು. ಈ ಪೊರ್ತುದ ಅಳತೆನು ಮಾತ್ರ ಪಂಡ್ ಲೆಪ್ಪುವ. ಉದಾಹರಣೆಗ್ ಅ ಪನ್ಪಿ ಅಕ್ಷರಗೂ ಕನಿಷ್ಠ ಪ್ರಮಾಣದ ಅಳತೆ ಒಂಜಿ ವೇಳೆ ನಮ್ಮ 1 ಸೆಕೆಂಡ್ ದೆತೊಂಡ ಆ ಸ್ವರಕ್ಕೂ 2 ಸೆಕೆಂಡ್ ದೆತೊಂಡ್ಪ. ಇಂಚ ವ್ಯಂಜನಗೂ ಅರ್ಧ ಸೆಕೆಂಡ್ ಮಾತ್ರ. ಒಂದು ಕನಿಷ್ಠ ಪ್ರಮಾಣದ ಅಳತೆಲು. ಈ ಕನಿಷ್ಠ ಪ್ರಮಾಣದ ಸಮ ಅಳತೆಲಿನ ದೆತೊಣ್ಣಗ ಅವೇನು ಡಿಜಿಟಲ್ ಪಂಡದಲ್ಲ ಲೆಪ್ಪೊಲಿ. ಪ್ಲುತ ಪಂಡ ಕನಿಷ್ಠ ಮಾತ್ರೆನು ಮೀರಿನವು. ಇತ್ತೆ ಬಾಲೆ ಬುಲ್ಪುಂಡು ಊ ಪಂಡ್. ಬುಲ್ಪುನಗ ಐಕ್ ಕನಿಷ್ಠ ಪ್ರಮಾಣದ ಅಳತೆ ಇಜ್ಜಿ ಅಥವಾ ಪದ ಪಣ್ಣಗಳ ಕನಿಷ್ಠ ಪ್ರಮಾಣದ ಅಳತೆ ಇಜ್ಜಿ. ಪ್ಲುತಗು ಅಳತೆ ಇಜ್ಜಿ. ಸ್ವರ ವರ್ಣ ಬೊಕ್ಕ ಮಾತ್ರ ಪನ್ಪಿ ಕನಿಷ್ಠ ಪ್ರಮಾಣದ ಅಳತೆಲಿನ ಒಟ್ಟುಗು ಸೇರ್ಪನಗ ಸಾಮ ಉತ್ಪತ್ತಿ ಆಪುಂಡು. ಸಾಮ ಪಂಡ ಕಂಟಿನ್ಯೂಯಸ್ ಸ್ಮೂತ್ ಅನಲಾಗಸ್ ಸೌಂಡ್. ಇಂದಂಡ ನಿರಂತರವಾಯಿನ ಸುಸೂತ್ರವಾಯಿನ ಮಧುರ ಶಬ್ದ. ಉಂದೆಕ್ಕ ಸ್ವೀಕಾರದಾನೆ ಸಮ ಅಳತೆ ಮಾತ್ರ. ನಿರಾಕರಣೆದಾನೆ ನಿರಂತರವಾಯಿನ ಅಸಮ ಶಬ್ದ. ಶಾಂತಿ ಮಂತ್ರೊಡುಲ ಸಾಮ ಪನ್ಪಿ ಶಬ್ದನು ಬಳಕೆ ಮಲ್ಪುವ. ಸಮಾ ಶಾಂತಿ ಪಂಡ ಪ್ರಕೃತಿಡಿ ಇಪ್ಪುನ ಶಬ್ದಲ ಶಾಂತಿಯುತ ಆದಿಪ್ಪೊಡು. ಇಸ್ಲಾಂ ಧರ್ಮದ ಸೂಫಿ ಪದ್ಧತಿಡುಲ ಸಮ ಪನ್ಪಿ ಶಬ್ದನು ಉಪಯೋಗ ಮಲ್ಪುವೇರ್.
ಲಾ ಇಲಾಹಿ ಹಿಲ್ಲಲ್ಲಾ. വാ ശബ്ദ ഒരി നരമാനിന് അല്ലാനൊട്ടുക തന്മയെ ആവരലെത്തൊന്നു പോപ്പുണ്ട ಅಂಚಿತ್ತಿನ ಶಬ್ದಗೂ ಸಮಾಪಣದ ಲೆಪ್ಪುವೇರು. ಶಬ್ದದ ಉಚ್ಚಾರಣೆನೆಲ್ಲ ಪರಿಗಣನೆ ಮಲ್ಪುವೇರು. ವೇದೊಲೆಡ ಸಸ್ವರ ಪನ್ಪಿ ಶಬ್ದನು ನಮ್ಮ ಉಪಯೋಗ ಮಲ್ಪುವ. ಈ ಸ್ವರನು ನಮ್ಮ 4 ಹಂತೊಡು ಉಪಯೋಗ ಮಲ್ಪುವ. ಉದಾತ್ತ ಸಾಧಾರಣ ಶಬ್ದದ ಹಂತ, ಅನುದಾತ್ತ ಸಾಧಾರಣವಾಯಿ ಹಂತೊಡ್ದು ತೀರ್ಥದ ಹಂತ, ಸ್ವರಿತ ಸಾಧಾರಣ ಶಬ್ದದ ಹಂತೊಡ್ದು ಎತ್ತರದ ಶಬ್ದ, ಪ್ರಚಯ ಅಸಾಧಾರಣವಾಯಿನ ಪಂಡ ರಡ್ಡೆನು ಬುಡುದು ಒಯ್ತಿನ ಶಬ್ದ ಒವುಂಡ ಅವೆನು ಪ್ರಚಯ ಪಂಡ್ದು ಲೆಪ್ಪುವೇರು. ಸ್ವಸ್ವರಕುಲೆ ಲೆಕ್ಕ ಇಸ್ಲಾಂ ಧರ್ಮಡುಲ ಪವಿತ್ರ ಕುರಾನ್ದ ಪಾಠಗೂ ವ್ಯಾಕರಣ ಉಂಡು. ಶಬ್ದದ ಏರಿಳಿತೊಲೆನು ನಿಯಂತ್ರಣ ಮಲ್ಪುನ ತೌಸೀರ್ ಅಥವಾ ತೌಜೀದ್ ಪನ್ಪಿ ಪದ್ಧತಿ ಉಂಡು. ಕ್ರೈಸ್ತ ಧರ್ಮದ ಗ್ರೆಗೋರಿಯನ್ ಚಾಂಟಿಂಗ್ಸ್ಡ್ಲ ಟೇಪ್ ಮೆಥಡ್ಸ್ ಪನ್ಪಿ ಪದ್ಧತಿ ಉಂಡು. ಎಂಕ್ಲೆನ ಸಸ್ವರ ಪದ್ಧತಿಡ್ಲ ಒಂಜೊಂಜು ವೇದಗು ಸ್ವರಕುಲು ಬೇತೆ ಬೇತೆ ಉಲ್ಲ. ಋಗ್ವೇದಗು 4 ಸ್ವರಕುಲು, ಯಜುರ್ವೇದಗು 4 ಸ್ವರಕುಲು, ಸಾಮವೇದಗು 7 ಸ್ವರಕುಲು, ಬೊಕ್ಕ ಅಥರ್ವ ವೇದಗು 8 ಸ್ವರಕುಲು. ಇಂಚ ಸ್ವರ ಬೊಕ್ಕ ವ್ಯಂಜನನು ನಮ್ಮ ಸೇರ್ಪಾನಗ ಜೊತೆಟೇ ಮಾತ್ರಾಬಲ ಪಂಡ ಕನಿಷ್ಠ ಪ್ರಮಾಣದ ಪೊರ್ತುನು ಸೇರ್ಪಾನಗ ಶಬ್ದದ ಸೃಷ್ಟಿ ಆಪುಂಡು. ಸಸ್ವರಟು ಯಾನು ಶಬ್ದದ ಮಟ್ಟುನು ಪಂಡೆ. ಉದಾರ್ಮಿಗ್ ಋಗ್ವೇದೊಡು ಅ ಪನ್ಪಿನ ಶಬ್ದ ಒಂಜಿ ಮಂತ್ರೊಡು ಅನುದಾತ್ತ ಆದಿತ್ತುಂಡ ಮೀ ಪನ್ಪಿ ಶಬ್ದ ಪ್ರಚಯ ಆಪುಂಡು. ಅಗ್ನಿಮೀಳೆ ಪುರೋಹಿತಂ ಮುಲ್ಪ ಅ ಪನ್ಪಿ ಶಬ್ದ ಅನುದಾತ್ತ, ಮೀ ಪನ್ಪಿ ಶಬ್ದ ಪ್ರಚಯ. ದೆಗಪಂಡ ಈ ಶಬ್ದನು ಒಯ್ತದು ಮೀಳೆ ಪಂಡ್ ಪನ್ಪ. ಈ ಶಬ್ದಲು ಋಗ್ವೇದದ ಮಂತ್ರೋಲು. ಮಂತ್ರೋಲು ಪಂಡದಾನೆ ಮನನಾತ್ ಮಂತ್ರಃ, ಮನ ತ್ರಾಯತೆ ಇತಿ ಮಂತ್ರಃ. ಮನ ಪಂಡ ಮನಸ್ಸು, ತ್ರಾಯತೆ ಪಂಡ ಕಾಪುನಂಚಿತ್ತಿನವು. ಮನಸ್ಸನ್ನು ಓವು ಕಾಪುಂಡಾ ಅವು ಮಂತ್ರ. ಕ್ಷತಂ ತ್ರಾಯತೆ ಇತಿ ಕ್ಷತ್ರಿಯಃ. ನಿಖಲೆಗ ಆತಿ ಆಘಾತನು ನ್ಯಾಯ ಮಾರ್ಗೊಡು ಏರು ತಪ್ಪಪೆನ ಆಯ ಕ್ಷತ್ರಿಯೆ. ಮನಃ ತ್ರಾಯತೆ ಇತಿ ಮಂತ್ರಃ. ಮನಸ್ಸಿಗ ಆಪಿ ಆಘಾತನು ಓವು ಕಾಪುಂಡಾ ಅವು ಮಂತ್ರ. ಸಂಸ್ಕೃತಡು ಒಂಜೇ ಶಬ್ದಗೂ ಮಸ್ತ್ ಅರ್ಥೊಲುಲ್ಲ. ಮನ ಪಂಡ ಮನಸ್ಸು, ತ್ರ ಪಂಡ ಟು ಲಿಬರೇಟ್ ಅಥವಾ ಬುಡುಗಡೆ ಮನ್ಪಿನ ಕ್ರಿಯೆ. ಮನ ತ್ರ ಮಂತ್ರ. ಮನಸ್ಸುಗ ಲೋಕದ ವಸ್ತುಲೆಡ್ದು ಒಂಜಿ ನಿಗದಿಯಾಯಿ ಸ್ಥಿತಿನ ಪುದೆಪ್ಪು ಲೆಕ್ಕ ಪಾಡ್ದಿಪ್ಪುಂಡು. ಇಂಚಿತ್ತಿನ ಪುದೆಪ್ಪುನು ದೆತ್ತು ಪಾಡುನ ಅಥವಾ ಬುಡುಗಡೆ ಕೊರ್ಪಿನ ಪಂಡ. The one which liberates the conditioned mind is mantra. ಪ್ರಾಪಂಚಿಕ ವಸ್ತು ಸ್ಥಿತಿತ ಒಂಜಿ ನಿಗದಿಯಾಯಿ ಮನಸ್ಸನ್ನು ಐಡ್ದು ಬುಡುಗಡೆ ಮನ್ಪುನವು ಒವ್ವ ಅವು ಮಂತ್ರ. ಅಥವಾ ಮಂತ್ರೊಲು ಪಂಡ ಒಂಜಿ ಬಗೆತ ಅಚಿಂತವಾಯಿ, ಅಲೌಕಿಕವಾಯಿ, ಜ್ಞಾನಗಮ್ಯವಾಯಿ, ಅನುಭವಾತೀತವಾಯಿ ಕಂಪನೊಲು. ಈ ಕಂಪನೊಲೆಗ್ ಪ್ರಾಪಂಚಿಕ ನಿಗದಿಯಾಯಿ ಸ್ಥಿತಿತ ಮನಸ್ಸನ್ನು ಬುಡುಗಡ ಮಲ್ಪಿ ವಿಶೇಷ ಸತ್ವ ಉಂಡು. ಈ ಮಂತ್ರೊಲೆನು ಏರು ಸೃಷ್ಟಿ ಮಲ್ತೇರು? ಈ ಮಂತ್ರೊಲೆನು ಏರು ಪಂಡೆರು? ಸಿದ್ಧ ಪುರುಷರು ತಂಕ್ಲೆ ತಪಶಕ್ತಿ ಮೂಲಕ ಒಂದಿನ ಸಾಧಿತದು ಮಂತ್ರೊಲೆನು ಸೃಷ್ಟಿ ಮಲ್ತೇರು. ತಪಸ್ಸದ ಮೂಲಕ ಪಡೆಯಿ ಈ ಅಭಿಪ್ರಾಯಲೆನು ಆಧ್ಯಾತ್ಮಿಕ ಶಕ್ತಿದ ಜ್ಞಾನದ ತೆರೆಯುವುದ ಬುಲೆಚಿಲು ಆದು ಸತತವಾದ ಶಿಷ್ಯರಿಗೂ ಮುಟ್ಟಾವೊಂದು ಬತ್ತೇರು. ಅಂಚಿತ್ತಿ ಒಂಜಿ ಮಂತ್ರ ಇದಂ ಜಗತ್ ನಾಮರೂಪಂ. ಜಗತ್ ವಿಶ್ವದ ನಿಗದಿತ ಸ್ಥಿತಿತ ಸಾಕ್ಷಾತ್ಕಾರ ದಾನೆ ಉಂಡು ಪಂಡ. ನಮ್ಮ ವಿಶ್ವಡು ದಾನಿನ್ ತೂಪ, ಮರನ ತೂಪ, ಗಿಡನ ತೂಪ, ಚಂದ್ರನ ತೂಪ, ಸೂರ್ಯನ ತೂಪ, ನರಮಾನಿಲೆನ ತೂಪ. ಮಾತೆಕ್ಕಲ ಒಂಜಿ ವಸ್ತುರೂಪದ ಆಕಾರ ಉಂಡು. ಈ ವಸ್ತುರೂಪದ ಆಕಾರ ದಾನೆ ಉಂಡು. ಅವು ಮನಸ್ಸುಡು ಕುಲುದುಂಡು. ಈ ಆಕಾರಗೂ ಒಂಜಿ ಶಬ್ದಲ ಉಂಡು ಅಥವಾ ಅವೇನು ನಮ್ಮ ನಾಮ ಪಂಡ್ ಲೆಪ್ಪುವ. ಒಂದೆರ್ದು ಇದಂ ಜಗತ್ ನಾಮರೂಪಂ.
ಜಗತ್ತದ ಸಾಕ್ಷಾತ್ಕಾರ ನಾಮ ಬೊಕ್ಕ ರೂಪಲೆನು ಸೇರಿದುಂಡು. ಪಂಡ ಜಗತ್ತದ ನಿಶ್ಚಿತ ರೂಪು ಉಂದೆಟ್ಟು ಸಾಕ್ಷಾತ್ಕಾರವಾದುಂಡು. ನರಮಾನಿನ ಅತೀ ಎಲ್ಯ ಅಂಡಾಂಶನು ಮೈಕ್ರೋಕಾಸಮ್ ಒಂದು ಗೆರಪಿ ಐಟ್ ಸತತವಾದ ಚಿತ್ತವೃತ್ತಿ ಆಪುಂಡು. ಚಿತ್ತವೃತ್ತಿ ಪಂಡ ದಾನೆ ಮನಸ್ಸುಡು ಆಲೋಚನೆದ ತೆರೆಕುಲು ಸತತವಾದ ಪುಟ್ಟೊಂದೇ ಇಪ್ಪುವ. ಸತತವಾದ ಆಲೋಚನೆಲು ಪುಟ್ಟೊಡುಂದಾಂಡ ಐಕ್ ಒಂಜಿ ನಾಮ ಬೊಕ್ಕ ರೂಪ ರಡ್ಡುಲ ಬೋಡು. ಇತ್ತೆ ಒಂಜಿ ಬಾಲ್ದಿಡು ನೀರು ದೀದು ಒಂಜಿ ಕಲ್ಲು ಪಾಡುಂಡ ಐಟ ತೆರೆಕುಲೆನ ಸೃಷ್ಟಿ ಮಲ್ಪುಲಿ. ತೆರೆಕುಲೆನು ಸೃಷ್ಟಿ ಮಲ್ಪುನಿ ಮಾತ್ರ ಅತ್ತು. ಆ ತೆರೆಕುಲು ನಿರಂತರ ಆದುಪ್ಪೊಡು. ನಲ್ಲಿರ್ದು ಬೊಟ್ಟು ಬೊಟ್ಟಾದ ಬೂರುನ ನೀರ್ದ ಪನಿ ಎಂಚ ನೀರದ ತೆರೆಕುಲೆನು ಸತತವಾದ ನಿರಂತರವಾದ ಸೃಷ್ಟಿ ಮಲ್ಪುಂಡ ಅವೇ ರೀತಿಡು ಮನಸ್ಸುಡು ಚಿತ್ತವೃತ್ತಿ ಆನಗ ಮನಸ್ಸದ ಕ್ರಿಯೆ ಆನಗ ಆಲೋಚನೆದ ತೆರೆಕುಲು ಸತತವಾದ ಮೂಡುದು ಬರ್ಪ. ಪಂಡ ಮನಸ್ಸುಡು ಕ್ರಿಯೆ ಆನಗ ಆಲೋಚನೆದ ತೆರೆಕುಲು ಸತತವಾದ ಮೂಡೊಂದಿಪ್ಪುವ. ಆ ಆಲೋಚನೆಲೆನು ತೆರೆಕುಲುಂದು ಪನ್ಪಂದಾಂಡ ಐಕ್ಲೆಗು ಒಂಜಿ ನಾಮ ಬೊಕ್ಕ ರೂಪ ಬೋಡಾಪ. ಪಂಡ ಮನಸ್ಸುಡು ಯಾನ ಮಂಡಿಗೆ ತಿನ್ನೋಡು ಕಾರುಡು ತಿರುಗಾಟ ಮನ್ಪೊಡು ದಾನೆ ತೋಜುಂಡು. ಕಾರು ಪನ್ಪಿ ಶಬ್ದ ಬನ್ನಗ ಕಾರದ ರೂಪ ಬರ್ಪುಂಡು. ಮಂಡಿಗೆ ಪನ್ಪಿ ಶಬ್ದ ಬನ್ನಗ ಪಂಚೇಂದ್ರಿಯದ ಮೂಲಕ ಅವೆನು ಸಬೆಪ್ಪುನ ಗ್ರಹಿಕೆ ಬರ್ಪುಂಡು. ಇಂಚ ಒಂಜಿ ಶಬ್ದ ಬೊಕ್ಕ ಐತ ಒಂಜಿ ರೂಪ ಚಿತ್ತವೃತ್ತಿಡು ಸತತವಾದ ನಡತೊಂದು ಬರ್ಪುಂಡು. ಈ ಚಿತ್ತವೃತ್ತಿನು ನರಮಾನಿನ ಅಂಡಾಂಶೋಡು ನಿಕುಲು ತೂನಗ ಒಂಜಿ ಸುವ್ಯವಸ್ಥಿತವಾಯಿ ಜಗತ್ತಡು ಭಾರೀ ಗಾತ್ರೊಡು ಭಾರೀ ಪ್ರಮಾಣೊಡು ಬ್ರಹ್ಮಾಂಡದ ಮ್ಯಾಕ್ರೋಕಾಸಮ್ ಮಟ್ಟೊಡುಲ ಚಿತ್ತವೃತ್ತಿನ ತೂವಲಿ. ಚಿತ್ತವೃತ್ತಿಲ ಸತತವಾದ ನಡಪಿನ ಒಂಜಿ ಕ್ರಿಯೆ ಸತತವಾದ ನಡತೊಂದೇ ಇಪ್ಪುಂಡು. ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಸೇಡಿ ಮಣ್ಣದ ಭೂಮಿನ ನಿಕುಲು ತೂನಗ ಒಂಜಿ ಪುಂಡಿ ಸೇಡಿ ಮಣ್ಣನ ನಿಕುಲು ದೆತೊಂದು ಐತ ಗುಣಕುಲೆನ ವಿಶ್ಲೇಷಣೆ ಮಲ್ತನಗ ವಾ ಗುಣಕುಲು ಒಂಜಿ ಪುಂಡಿ ಮಣ್ಣಡು ಉಲ್ಲನ ಅವೇ ಗುಣಕುಲೆನು ಇಡೀ ಸೇಡಿ ಮಣ್ಣದ ಭೂಮಿಡೇ ನಿಕುಲು ತೂವಲಿ. ಅಂಚೆನೆ ನರಮಾನಿನ ಅಂಡಾಂಶದ ಜ್ಞಾನ ವಿಶ್ವ ಬ್ರಹ್ಮಾಂಡದ ಜ್ಞಾನದ ಕಡೆಗೆ ಎಂಕಲೆನೆಲೆತೊಂದು ಪೋವು. Knowledge of microcosm leads to macrocosm. ಆಂಡ ರೂಪ ಪನ್ಪಿನವು ಪಿದಾಯಿದ ಅಥವಾ ಪಿದಾಯಿದ ಮೈತ ಸಿಪ್ಪೆಲೆಕ ಇತ್ತಿನವು ಐತ ಉಲಾಯಿ ನಾಮ ಅಥವಾ ಉಲಾಯಿದ ಸಾರ. ದೇಹ ಆಕಾರವಾಂಡ ಸ್ವರೂಪವಾಂಡ ಮನಸ್ಸು ಅಂತಃಕರಣ ಆಪುಂಡು ಅಥವಾ ನಾಮ ಆಪುಂಡು. ಪಾತೆರದ ಶಕ್ತಿನ ಕೊರ್ಪಿ ಈ ಶಬ್ದ ಸಂಕೇತಲು ವಿಶ್ವವ್ಯಾಪಿಯಾದ ನಾಮ ಬೊಕ್ಕ ರೂಪನು ಸೇರೊಂದುಂಡು. ಅಂಚೆನೆ ಸೃಷ್ಟಿಕರ್ತ ಬೆರ್ಮೆ ತನ್ನ ಚಿತ್ತವೃತ್ತಿದ ಮೂಲಕ ಮಾನಸ ಸೃಷ್ಟಿನ ಸುರುಮಲ್ಪುವೆ. ಅವು ಮನಸ್ಸಿರ್ದು ಸೃಷ್ಟಿಯಾಯಿ ಪೂರ್ಣ ಸೃಷ್ಟಿ. ಒಂದೇನು ನಮ್ಮ ಹಿರಣ್ಯ ಗರ್ಭ ಸೂಕ್ತೊಡುಲ ತೂವಲಿ. ಹಿರಣ್ಯ ಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್. ಹಿರಣ್ಯ ಗರ್ಭದ ಸ್ಫೋಟ ಆನಗ ಬಲ್ಪುದೊಟ್ಟು ಶಬ್ದದ ಸೃಷ್ಟಿ ಆಂಡು. ಆ ಶಬ್ದದ ಉತ್ಪತ್ತಿ ದಾನೆ ಉಂಡ ಅವೇ ಶಬ್ದದ ಸಾಕ್ಷಾತ್ಕಾರ. ಐತಾವರನೆ ಓಂಕಾರನಿ ಶಬ್ದ ಬ್ರಹ್ಮ ಪಂಡು ಲೆಪ್ಪುವ ಅವೇ ಓಂ. ಈ ಓಂ ಶಬ್ದ ಸೃಷ್ಟಿದ ಸುರುತ್ತ ಶಬ್ದ. ಇಂದ್ರಿಯ ಗೋಚರುಡು ಅಭಿವ್ಯಕ್ತವಾಯಿನ ವಿಶ್ವಸ್ವರೂಪವಾಂಡ ಐತ ಹಿನ್ನೆಲೆಡು ಅಭಿವ್ಯಕ್ತ ಆವಂದಿ ಸ್ಫೋಟ ಶಬ್ದದ ಸಾಕ್ಷಾತ್ಕಾರ ಆಪುಂಡು. ಈ ಪಾತೆರನು ಸಂತ ಜಾನ್ರೆನ ಸುವಾರ್ತೆಡುಲ ಪೊರ್ಲುಡೇ ಪಂತೆರು. In the beginning, the world was there. The world was with God, and the world was God. ಸುರುಟ್ಟು ಶಬ್ದ ಆಂಡು ಬೊಕ್ಕ ಆ ಶಬ್ದ ದೇವೆರನ ಕೈತೊಲಿ ಇತ್ತುಂಡು. ಬೊಕ್ಕ ಆ ಶಬ್ದನೇ ದೇವೇರು ಪಂಡು ತೆರಿಂಡು. ಇಂಚ ಪನ್ಪಿ ಪಾತೆರನು ಸಂತ ಜಾನ್ರೆನ ಸುವಾರ್ತೆ ಪನ್ಪುಂಡು. ಈ ನಿರಂತರವಾಯಿ ಸ್ಫೋಟ ದಾನೆ ಉಂಡ ಅವು ಮಾತ ಅಭಿಪ್ರಾಯಲೆಗು ಮಾತ ಪುದರ್ಲೆಗು ನಾಮ ಬೊಕ್ಕ ರೂಪಗು ನಿರಂತರ ವಸ್ತು ಆಪುಂಡು. ಇಂಚಿತ್ತಿ ಶಕ್ತಿದ ಮೂಲಕ
ಸೃಷ್ಟಿ ಮನ್ಪುನ ದೇವೇರು ಸ್ಫೋಟವಾದ ನಿಗದಿದ್ದ ಸ್ಥಿತಿನ ಮುಟ್ಟುದು ಇಂದ್ರಿಯ ಗೋಚರದ ವಿಶ್ವದ ರೂಪಡು ತೋಜಿದು ಬರ್ಪೆ. ಈ ಸ್ಫೋಟ ಸಾಧ್ಯವಾಪುನ ಒಂಜೇ ಒಂಜಿ ಶಬ್ದ ಪಂಡ ಅವು ಓಂ. ಆಯ್ನೆರ್ದಾವರ ಸ್ಫೋಟ ಬೊಕ್ಕ ಓಂ ರಡ್ಡೆನ ಬೇತೆ ಬೇತೆ ಪ್ರತ್ಯೇಕ ಮಲ್ಪೆರೆ ಸಾಧ್ಯ ಇಜ್ಜಿ. ಅಂಡಾಂಶದ ಮಟ್ಟೊಡು ಪಂಡ ಮೈಕ್ರೋಕಾಸಂ ಮಟ್ಟೊಡು ಎಂಚ ಶಬ್ದ ಬೊಕ್ಕ ಅಭಿಪ್ರಾಯನು ಬೇತೆ ಬೇತೆ ಮಲ್ಪೆರೆ ಸಾಧ್ಯ ಇಜ್ಜಿಯ ಅಂಚೆನೆ ಬ್ರಹ್ಮಾಂಡದ ಮಟ್ಟೊಡು ಪಂಡ ಮ್ಯಾಕ್ರೋಕಾಸಂ ಮಟ್ಟೊಡು ವಿಶ್ವದ ಸಾಕ್ಷಾತ್ಕಾರನು ಬೊಕ್ಕ ಸೃಷ್ಟಿದ ಸುರುತ್ತ ಶಬ್ದವಾಯಿ ಸ್ಫೋಟದ ರೂಪೊಡು ಪಿದಾಯಿ ಬತ್ತಿ ಓಂನು ಪ್ರತ್ಯೇಕ ಮಲ್ಪೆರೆ ಸಾಧ್ಯ ಇಜ್ಜಿ. ಅಂಚಾದು ಓಂ ಪನ್ಪಿ ಶಬ್ದ ಮಾತಾ ಶಬ್ದೊಲೆಡ್ದು ಪವಿತ್ರವಾಯಿನ ಶಬ್ದ ಆಪುಂಡು. ಮಾತಾ ನಾಮ ಬೊಕ್ಕ ರೂಪಲೆನ ಅಪ್ಪೆ ಆಪುಂಡು. ನಿರಂತರವಾದ ಸೃಷ್ಟಿಯಾಪಿ ಬ್ರಹ್ಮಾಂಡದ ಸಾಕ್ಷಾತ್ಕಾರ ರೂಪವಾಪುಂಡು. ಶಬ್ದ ಬ್ರಹ್ಮದ ರೂಪಡು ಸೃಷ್ಟಿದ ಸುರುತ್ತ ಶಬ್ದವಾಪುಂಡು. ನಾದ ಬ್ರಹ್ಮದ ರೂಪಡು ಮಾತಾ ಸಂಗೀತದ ಮೂಲವಾಪುಂಡು ಮುದಲಾಪುಂಡು. ಈ ಪಾತರలను ಉಪನಿಷತ್ತುಲೆ ದೃಷ್ಟಿಡು ವರ ತೂವೊಲಿ. ಮಹಾನಾರಾಯಣ ಉಪನಿಷತ್ತುಡು ಓಂದ ಸೃಷ್ಟಿದ ಬಗ್ಗೆ ಪಣಂದು ಅಕಾರ ಉಕಾರ ಮಕಾರ ಇತಿ ತಾನ್ ಏಕದಾ ಸಮಭರತ್ ತದೇತದೋಮಿತಿ. ಓಂ ಶಬ್ದ ಅಕಾರ ಉಕಾರ ಬೊಕ್ಕ ಮಕಾರಲೆಡು ಪುಟುದುಂಡು ಪನ್ಪಿ ಪಾತರ ಬರ್ಪುಂಡು. ಈ ಅಕಾರ ಉಕಾರ ಬೊಕ್ಕ ಮಕಾರಲೆನು ಆದಿಗ್ರಂಥಿ ಮಧ್ಯಗ್ರಂಥಿ ಬೊಕ್ಕ ಅಂತ್ಯಗ್ರಂಥಿ ಪಂಡ್ದಲ ಲೆಪ್ಪುವೇರು. ಈ ಅಕಾರ ಉಕಾರ ಬೊಕ್ಕ ಮಕಾರಲೆನು ಬ್ರಹ್ಮ ವಿಷ್ಣು ಬೊಕ್ಕ ಮಹೇಶ್ವರ ಈ ಮೂವೇರೆಗಲ ಹೋಲಿಕೆ ಮಲ್ತು ತೋಜಾವೇರು. ಅಂಚಾದು ಓಂಕಾರುಡು ತ್ರಿಮೂರ್ತಿಲು ಕುಲ್ಲುದೆರು ಪನ್ಪಿ ಪಾತೆರನ್ಲ ಪನ್ಪೆರು. ಆತೆ ಅತ್ತಂದೆ ಯಾನು ಸುರುಟ್ಟು ಪಂಡಿಲೆಕ್ಕ ಸ್ವರ ಬೊಕ್ಕ ವ್ಯಂಜನಲೆನ ಜೋಡನೆಟ್ ಶಬ್ದದ ಉತ್ಪತ್ತಿ ಆಪುಂಡು. ಐಕ ಆಧಾರ ದಾನೆಂಡ ಕನಿಷ್ಠ ಪ್ರಮಾಣದ ಪೊರ್ತುದ ಅಳತೆ ಪ್ರಮಾಣದ ಆಧಾರ. ಮಾತ ಶಬ್ದೊಡು ಸ್ವರ ಒಂಜಿ ಉಂಡು ಬೊಕ್ಕ ವ್ಯಂಜನ ಒಂಜಿ ಉಂಡು ಬೊಕ್ಕ ಮಾತ್ರೆದ ಆಧಾರಲ ಉಂಡು. ಆಂಡ ಮಹಾನಾರಾಯಣ ಉಪನಿಷತ್ತದ ಪ್ರಕಾರ ಮೂಲ ಸ್ರೋತಲು ಅಕಾರ ಉಕಾರ ಬೊಕ್ಕ ಮಕಾರಲು ಮುಲ್ಪ ಅ ಬೊಕ್ಕ ಉ ರಡ್ಡು ಸ್ವರ ಬೊಕ್ಕ ಮ ಒಂಜಿ ವ್ಯಂಜನ. ಉಂದೆತ ಕ್ರಮ ಪಲ್ಲಟ ಅಥವಾ ಉಂದೆತ ಜೋಡನೆಲೆನು ನಮ ಸಸ್ವರಟು ತೂಂಡ ಮಾತಾ ಶಬ್ದೊಲೆಡ್ದು ಮಿಗಿಲಾನ ಜೋಡನೆ ಓಂಡು ಮಾತ್ರ ಲಕ್ಕದು ಬರ್ಪುಂಡು. ಛಾಂದೋಗ್ಯ ಉಪನಿಷತ್ತುಡು ವಿವೇಚನಾ ಶಕ್ತಿ ಅಥವಾ ಆತ್ಮಸಾಕ್ಷಿದ ಪಾತೆರ ಉಂಡು. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಬ್ರಹ್ಮ ಇತ್ಯಾರ್ಷಂ ಗಾಯತ್ರಿ ಛಂದಃ ಪರಮಾತ್ಮ ಸ್ವರೂಪಂ. ಓಂ ಪನ್ಪೆ ಅಕ್ಷರಡು ಇಡೀ ಬ್ರಹ್ಮೆದೆಂಗುದುಲ್ಲೆ. ಮುಲ್ಪ ಬ್ರಹ್ಮೆ ಪಂಡ ಆತ್ಮಸಾಕ್ಷಿ ಅಥವಾ ವಿವೇಚನಾ ಶಕ್ತಿದ ಮಾಮಲ್ಲೆ ಅರ್ಥ ಪಂಡ ಓಂಕಾರಡು ಮಾತಲಾದೆಂಗುದುಂಡು. ಉಂದೆನು ಗಾಯತ್ರಿ ಮಂತ್ರಗೂ ಹೋಲಿಕೆ ಮಲ್ಪುವೇರು. ಓಂ ಶಬ್ದದ ಅಕಾರ ಉಕಾರ ಬೊಕ್ಕ ಮಕಾರ ಪನ್ಪಿ ಮೂಜಿ ಭಾಗೊಲೆನು ಗಾಯತ್ರಿ ಮಂತ್ರದ ಮೂಜಿ ಭಾಗೊಲೆಗ್ ತ್ರಿಪದ ಗಾಯತ್ರಿ ಪಂಡ ಗಾಯತ್ರಿ ಮಂತ್ರದ ಮೂಜಿ ಭಾಗೊಲೆನ ಜೊತೆಕ್ ಹೋಲಿಕೆ ಮಲ್ಪುವೇರು. ಮಾಂಡುಕ್ಯ ಉಪನಿಷತ್ತುಡು ಓಂ ಕಾಲಾತೀತವಾಯಿನವು ಪನ್ಪಿ ಪಾತೆರ ಬರ್ಪುಂಡು. ಓಮಿತ್ಯೇದಕ್ಷರಮಿದಗಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಭೂತಕಾಲ ವರ್ತಮಾನ ಕಾಲ ಬೊಕ್ಕ ಭವಿಷ್ಯತ್ ಕಾಲ ಮೂಜಿ ಕಾಲಲು ಓಂಕಾರುಡು ದೆಂಗದುಲ್ಲ. ಆಯ್ನೆರ್ದಾವರ ಓಂ ಪನ್ಪಿ ಶಬ್ದ ಪೊರ್ತುನು ಮೀರಿನವು. ಮಾಂಡುಕ್ಯ ಪಂಡ ಮಂಡೂಕಸ್ಯ ಭಾವಃ ಮಾಂಡೂಕ್ಯಃ. ಮಂಡೂಕ ಪಂಡ ಕಪ್ಪೆ ಮನಸ್ಸದ ಕೇಂದ್ರೀಕರಣ ಮಲ್ಪೊಡಾಂಡ ಕಪ್ಪೆದ ಲೆಕ್ಕ ನಿಕುಲು ಕುಲ್ಲೆರಡ ಮನಸ್ಸನ್ನು ಕೇಂದ್ರೀಕರಣ ಮಲ್ಪೊಲಿ. ಈ ಮಾಂಡೂಕ್ಯ ಉಪನಿಷತ್ ಓಂಕಾರದ ಬಗ್ಗೆ ಧ್ಯಾನದ ಬಗ್ಗೆ ಜಪದ ಬಗ್ಗೆ ತುಂಬಾ ತಿಳುವಳಿಕೆ ಕೊರ್ಪುಂಡು. ಮುಂಡಕ ಉಪನಿಷತ್ತುಡು ಓಂಕಾರನು
ಪ್ರಣವ ಪಂಡಲೆತ್ತದಿರು. ಪ್ರಣವ ಪಂಡದಾನೆ ಪ್ರ+ನವ. ಪ್ರ ಪನ್ಪಿನವು ಸಂಸ್ಕೃತ ಭಾಷೆದ 22 ವಿಸರ್ಗಡು ಒಂಜಿ. ನವ ಪಂಡ ಹೊಸತಾಯಿನವು. ಪ್ರಣವ ಪಂಡ ನಿತ್ಯ ನೂತನವಾಯಿನವು, ನಿರಂತರವಾಯಿನವು, ಅನಂತವಾಯಿನವು ಪನ್ಪಿ ಅರ್ಥ ಬರ್ಪುಂಡು. ಪ್ರಣವೋ ಧನುಷರೋ ಹ್ಯಾತ್ಮ ಬ್ರಹ್ಮತಲ್ಲಕ್ಷಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್. ಮುಂಡಕಡು ಪ್ರಣವನು ಬಿಲ್ಲಿಗೆ ಹೋಲಿಕೆ ಮಲ್ತದಿರು. ನಮ್ಮ ಲಕ್ಷ್ಯ ಬ್ರಹ್ಮಜ್ಞಾನನು ಪಡೆಯರ ಬೋಡು, ಅಥವಾ ಆತ್ಮಸಾಕ್ಷಿನ ವಿವೇಚನಾ ಶಕ್ತಿನ ಮುಟ್ಟರ ಬೋಡು. ಅವು ನಮ್ಮ ಗುರಿ. ಐಕ ಪಗರಿನ ಬುಡೋಡು. ಪಗರಿ ವ್ಯಕ್ತಿಗತವಾಯಿನವು. ಬಿಲ್ಲದ ಆಸರೆ ಐಕ ಬೋಡು, ಅಥವಾ ಐಕ ಆಧಾರ ಬೋಡು. ಓವು ನಮಕ ಆಧಾರ, ಓಂಕಾರನೇ ನಮಕ ಆಧಾರ. ಪ್ರಣವನ್ನು ಬಿಲ್ಲಾದು ಮಲ್ತೊಂದು, ಬ್ರಹ್ಮನು ಗುರಿಯಾದ ದೀವೊಂದು. ಪಂಡ ಅಕೇರಿದ ವಿವೇಚನಾ ಶಕ್ತಿನೇ ಗುರಿ ಮಲ್ತೊಂದು, ನಿಕ್ಲೆ ಆತ್ಮನು ಬಾಣವಾದು ಉಪಯೋಗಿತೊಂದು. ಗುರಿ ತಪ್ಪಂದೆ ಅವೇನು ನಮ್ಮ ಭೇದಿಪೊಡು. ಅಂಚ ಭೇದಿಪುನಗ ನಮ್ಮ ಆತ್ಮ ಪರಮಾತ್ಮಡ ಲೀನವಾಪಿ ಸಾಧ್ಯತೆ ಉಂಡು. ಮುಂಡಕೊಡು ಬರ್ಪಿ ಅಪ್ರಮತ್ತೇನ ಪನ್ಪಿ ಪಾತೆರ. ಗುರಿ ತಪ್ಪಂದೆ ಪನ್ಪಿ ಅರ್ಥ. ಪ್ರಮತ್ತೇನ ಪಂಡ ಗುರಿ ತಪ್ಪುನಿ, ಅಪ್ರಮತ್ತೇನ ಪಂಡ ಗುರಿ ತಪ್ಪಂದೆ ಅವೇನು ಭೇದಿಪುನಿ. ಬಾಣಗು ಬೋಡಾಯಿ ಬೀಸೊನು ಬಿಲ್ಲು ಮಾತ್ರ ಕೊರು. ಓಂಕಾರ ರೂಪೊಡುಪ್ಪಿ ಬಿಲ್ಲುನು ಉಪಯೋಗಿತದು. ಆತ್ಮನು ಬಾಣವಾದು ಮಲ್ತದು, ಗುರಿನ ತಪ್ಪಂದೆ ಹಾಕೊಡು. ಕಠೋಪನಿಷತ್ತುಡು ಯಮೆ ಬೊಕ್ಕ ನಚಿಕೇತೆರೆನ ಪಾತೆರ ಕತೆಟಲ ಓಂಕಾರದ ಚರ್ಚೆ ಉಂಡು. ಕಠೋಪನಿಷತ್ತದ ಗುರಿಕಾರೆ ನಚಿಕೇತೆ ಪನ್ಪಿ ಹುಡುಗೆ. ಆತ್ಮಜ್ಞಾನನು ಪಡೆಪಿ ಉದ್ದೇಶಡು ಯಮನ ಕೈತೊಲು ನಡಪುನ ಯಮನಚಿಕೇತ ಸಂವಾದೊಡು ಓಂಕಾರದ ಬಗ್ಗೆ ಪಾತೆರ ಬರ್ಪುಂಡು. ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. ಯಮಧರ್ಮರಾಜೆ ಸಂಕ್ಷಿಪ್ತ ರೂಪೊಡು ಬದುಕದ ಗುಟ್ಟುನು ತೆರಿಪಾವಿ. ವಾ ತಪಸ್ಸದ ಮೂಲಕ ನಮ್ಮ ಬ್ರಹ್ಮಚರ್ಯನ ಪರಿಪಾಲನೆ ಮಲ್ತೊಂದು ಸಾಧನೆಡು ಉಲ್ಲನ. ಒವ್ವಿನ ಮಾತ ವೇದಲು ಕೂಗು ಪನಂದುಲ್ಲನ ಐತ ಸಾರಾಂಶ ದಾನೆಂಡ ಅವು ಓಂ ಪನ್ಪಿ ಗುರಿ ಮಾತ್ರ ಕುಡಲ ವೌ ಶ್ರೇಷ್ಠವಾಯಿನ ಒಂದು ಪಣಂದು. ಏತದ್ಧ್ಯೇವಾಕ್ಷರಂ ಬ್ರಹ್ಮ ಏತದ್ಧ್ಯೇವಾಕ್ಷರಂ ಪರಂ ಏತದ್ಧ್ಯೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಓಂ ಪನ್ಪಿ ಅಕ್ಷರ ಮಾತಿಡ್ದಲ ಮಲ್ಲೆ ಆಯಿನವು. ಓಂ ಪನ್ಪಿನ ಅಕ್ಷರ ಬ್ರಹ್ಮೆಲಾ ಅಂದು. ಓಂ ಪನ್ಪಿನ ಅಕ್ಷರದ ಅರ್ಥನು ತೆರಿನಾಯೇ ತಂಕ್ ದಾನೆ ಬೋಡ ಅವೆನು ಪಡೆಪೆ. ಉಂದೆತ ಅರ್ಥನು ತೆರಿನಾಯನ ಆಸೆಲು ಖಂಡಿತವಾದ ಈಡೇರುಂಡು ಪನ್ಪಿ ಪಾತೆರಲ ಬರ್ಪುಂಡು. ಬೊಕ್ಕ ಯಮ್ಮೆ ನಚಿಕೇತಗ ಪನ್ಪೆ ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಓಂ ಪನ್ಪಿನವು ಸರ್ವೋನ್ನತ ಸಂಕೇತ, ಮಹಾಮಲ್ಯ ಆಧಾರ. ಉಂದೇನು ಅರ್ಥ ಮಂತೊಂದಿನಕುಲು ಬ್ರಹ್ಮನ ಜಾಗೆಡೇ ನೆಲೆವುಂತುವೆರು ಪಂಡು ಯಮೆ ಕುಡಲಾ ತೆರಿಪಾವಿ. ಋಗ್ವೇದಡು ವಾಮದೇವ ಋಷಿನ ಮಂತ್ರಲು ಭಾರೀ ಪುದರು ಪೋಯಿನವು. ಈ ಮಂತ್ರಲಡ ಓಂ ಶಬ್ದ ಸಂಕೇತನ ಪರಾ ಪ್ರಣವ ಪಂಡ ವರ್ಣನೆ ಮಲ್ತುದೇರು. ಸಮುದ್ರಾತ್ ಊರ್ಮಿರ್ ಮಧುಮಾಂಗ್ ಉದಾರತ್ ಉಪಾಂಶುನಾ ಸಮ ಅಮೃತತ್ವಂ ಆನಠ. ಓಂನು ಕಡಲು ಅಪರಿಮಿತ ರೂಪರಹಿತ ಸರ್ವವ್ಯಾಪಿ ಇಂಚಿತ್ತಿ ಶಬ್ದೊಲೆಡ ಬಣ್ಣನೆ ಮಲ್ತುದೇರು. ಓಂಕಾರನು ಕಡಲುಗು ಹೋಲಿಕೆ ಮಲ್ತುದೇರು. ಕಡಲುಡು ದೂರರ್ದು ಬರ್ಪಿ ತೆರೆಕುಲೆನ ಏರಿಳಿತ ಎಂಚನ ಅಂಚ ಪುಟ್ಟು ಸಾವು ಇಪ್ಪುಂಡು. ಕಡಲು ಅಮೃತಗ ಸಮಾನವಾಯಿನವು. ಐನೆಡ್ದಾವರ ಈ ಪಿರಬತ್ತಿ ತೆರೆಕುಲು ಅಮೃತ ಸಮಾನ. ಚಲನೆಡ್ದಾವರ ಉಂಡಾಪಿ ಮಹಾಶಕ್ತಿ ಈ ತೆರೆಕುಲೆಡ ಉಂಡು. ಅಂಚನೆ ಓಂ ಪನ್ಪಿ ಶಬ್ದ ಸಂಕೇತದ ಶಕ್ತಿಲಾ ಅಗಾಧ. ಇಂಚ
ವಾಮದೇವ ಋಷಿನ ಮಂತ್ರೋಲು ಓಂಕಾರನು ಕಡಲಗು ಹೋಲಿಕೆ ಮಲ್ತದ. ಶ್ವೇತಾಶ್ವತರ ಉಪನಿಷತ್ತಡು ಓಂಕಾರದ ಬಗ್ಗೆ ಪನೊಂದು ಭಾರೀ ಪೊರ್ಲಗಂಟದ ಒಂಜಿ ಸನ್ನಿವೇಶನು ಸೃಷ್ಟಿ ಮಲ್ತದುಂಡು. ಯಜ್ಞಯಾಗಾದಿಡು ನಮ್ಮ ಅಗ್ನಿ ಕಾರ್ಯ ಮಲ್ಪೊಡು, ಐಕ್ ತೂಪೊತ್ತವಡು. ಅರಣಿದೀದು ತೂನು ಉತ್ಪತ್ತಿ ಮಲ್ಪುವ. ಅರಣಿ ಪಂಡ ಒಂಜಿ ಚಕಮ್ಮಕ್ಕಿ ಚೆಕ್ಕೆ ಒಂಜತ್ತ ಮಿತ್ ನನೊಂಜಿನು ಉಜ್ಜಿನಗ ತೂ ಉತ್ಪತ್ತಿ ಆಪುಂಡು. ಈ ಉಜ್ಜುನ ಅಥವಾ ತಿಕ್ಕುನ ಕ್ರಿಯೆನು ಧ್ಯಾನದ ಸಂಕೇತ ಅನ್ ಪನ್ಪೆರು. ಆತ್ಮಾನಂ ಅರಣಿಂ ಕೃತ್ವ ಪ್ರಣವಂ ಚೋತ್ತರಾರಣಿಂ ಧ್ಯಾನ ನಿರ್ಮಥನಾಭ್ಯಾಸಾತ್ ದೇವಂ ಪಶ್ಯೇನ್ ನಿಗೂಢವತ್. ನರಮಾನಿನ ದೇಹ ಬೊಕ್ಕ ಆತ್ಮ ಒಂಜಿ ಚೆಕ್ಕೆ ಆಂಡ ಓಂಕಾರ ನನಂಜಿ ಚೆಕ್ಕೆ ಪಂಡ ನರಮಾನಿ ಶರೀರನೇ ಅರಣಿದ ಒಂಜಿ ಭಾಗ. ಓಂಕಾರ ನನಂಜಿ ಅರಣಿ ಒಂದು ರಡ್ಡೆತ್ತ ತಿಕ್ಕಾಟೊಡು ಅಗ್ನಿ ಪುಟ್ಟುನ ಕ್ರಿಯೆ ಉಂಡು. ಉಂದೆಟ್ಟು ಸಾರ್ಥಕತೆಲ ಉಂಡು. ಗೋಪತ ಬ್ರಾಹ್ಮಣುಡು ಉಂದೆಡ್ದು ಬೇತೆಯಾಯಿ ಆಯಮ್ಮನು ಪಣ್ತೇರು. ವೇದೊಲೆನ ಭಾಗವ ಈ ಗೋಪತ ಬ್ರಾಹ್ಮಣುಡು ಮಾತೆಡ್ದು ಬೇತೆ ಆಯಿ ಹೊಸ ಆಯಮ್ಮನ್ ಕೊಡ್ತೇರು. ಆತ್ಮಭೈಷಜ್ಯಂ ಆತ್ಮಕೈವಲ್ಯಂ ಓಂಕಾರ. ಸಂಸಾರದ ದ್ವಂದ್ವಲೆಗು ಅಥವಾ ಬದುಕದ ನಿರಂತರ ತಾಕಲಾಟೊಗು ಓಂಕಾರ ಪರಿಹಾರ ಕೊರ್ಪುಂಡು. ಅಮೃತಂ ವೈ ಪ್ರಣವಃ ಅಮೃತೇನೈವ ತನ್ಮೃತ್ಯುಂ ತರತಿ ತದ್ಯಥಾ ಮಂತ್ರೇಣ ವಾಗರ್ಥಂ ಸಂಕ್ರಮೇತ ಏವಂ ತತ್ ಪ್ರಣವೇನಾಪ ಸಂತನೋತಿ. ಒಂಜಿ ತೋಡು ದಾಂಟೊಡಾಂಡ ಒಂಜಿ ಕೈತಾಂಗನ ಪತದು ದಾಂಟೊಡಾಪುಂಡು. ಅಂಚೆನೆ ಸಂಸಾರದ ತೊಂದರಲೆನು ದಾಂಟೆರೆ ಪ್ರಣವನು ಒಂಜಿ ಕೈತಾಂಗ್ ಆದು ಉಪಯೋಗ ಮಲ್ಪೊಲಿ. ಪಂಡ ಪ್ರಣವ ಅಥವಾ ಓಂಕಾರ ನಮ್ಮ ಬದುಕದ ತೊಂದರೆಲೆನು ದಾಂಟೆರೆ ಸಾಧನ. ಪ್ರಶ್ನೋಪನಿಷತ್ತಡು ಓಂಕಾರನು ಅವಿನಾಶಿ ಬೊಕ್ಕ ನಿರ್ವಿಕಲ್ಪ ಶಬ್ದ ಅಂದಲೆತ್ತದೇರು. ತೈತರಿಯ ಉಪನಿಷತ್ತಡು ಓಂಕಾರನು ಒಂಜಿ ಶಕ್ತಿದ ರೂಪಡು, ಒಂಜಿ ಅರಸುತನದ ರೂಪಡು, ಒಂಜಿ ಬಲೊತ್ತ ರೂಪಡು, ಒಂಜಿ ಭಾವೋದ್ವೇಗದ ರೂಪಡು ಬೊಕ್ಕ ಕಡೆಕೊಡಿ ಇಪ್ಪಂದಿನ ಪ್ರತೀಕದ ರೂಪಡು ತೂತೇರು. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ. ವೃಷಭ ಪಂಡ ಬೋರಿ. ವೃಷಭ ಪಂಪಿ ಶಬ್ದಗೂ ಋಗ್ವೇದಡು ತುಂಬ ಅರ್ಥ ಕೊಡ್ತೇರು. ಶಕ್ತಿ ಅಥವಾ ಪ್ರಭುತ್ವ ಬಲೊತ್ತ ಸಂಕೇತ. ಓಂಕಾರನು ಈ ವೃಷಭಗೂ ಹೋಲಿಕೆ ಮಲ್ತದೇರು. ವೃಷಭ ಪಂಡ ಗುರ್ಕಾರೆ ಪನ್ಪೆ ಅರ್ಥಲಾ ಉಂಡು. ಮುಲ್ಪ ಯಹ ಛಂದಸಾಂ ರಿಷಭಃ. ಪಣ್ಣಗ ಛಂದ ಪಂಡ ವೇದೊಲು ಬೊಕ್ಕ ಋಷಭ ಪಂಡ ಗುರ್ಕಾರೆ. ಅರ್ಥಾತ್ ಮಾತ ವೇದೊಲೆ ನಾಯಕೆ ಓಂ ಪಂಡದಲ ಅರ್ಥ ಬರ್ಪುಂಡು. ಪತಂಜಲಿನ ಯೋಗ ಸೂತ್ರಡು ಓಂಕಾರನು ಈಶ್ವರ ಪ್ರಣಿಧಾನದ ಸಂದರ್ಭಡು ಬಳಕೆ ಮಲ್ತದೇರು. ಭಕ್ತಿಪೂರ್ವಕವಾದ ನಮ್ಮ ದೇವೇರನ ಕೈತೊಲು ಪೋಪಿತ್ತಾದಿಯೇ ಈಶ್ವರ ಪ್ರಣಿಧಾನ. ಯೋಗ ಚಿತ್ತವೃತ್ತಿ ನಿರೋಧ. ಮನಸ್ಸುದ ಚಂಚಲತೆನು ಕಡಿತದಕ್ಕುನವೇ ಯೋಗ. ಅಲೆಮಾರಿಯ ಈ ಮನಸ್ಸನ್ನು ತಡೆತ್ತದು ಉಂತನಗ ಅವು ಯೋಗ ಆಪುಂಡು. ಪೂರ್ವಾಗ್ರಹ ಪೀಡಿತರಾವಂದೆ ಚಿತ್ತಭ್ರಮಣ ರೈತರಾದು ನಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಲ್ತಂಡ ಓಂಕಾರದ ಸಹಾಯಡು ನಮ್ಮ ಮಾತಾ ಸಂಕಡಲು ಸಂಘರ್ಷಲು ನಾಶ ಆಪಾನ್ಪಿ ಪಾತೆರನು ಪತಂಜಲಿನ ಯೋಗ ಸೂತ್ರ ತೆರಿಪಾವುಂಡು. ಕ್ಲೇಶಕರ್ಮ ವಿಪಾಕಾಶಯೈರಪರಾಂ ಮೃಷ್ಟಃ ಪುರುಷ ವಿಶೇಷ ಈಶ್ವರಃ. ಸಿರ್ಕ ಸಂಕಡಲೆನು ದೂರ ಮನ್ಪುನ ತಾದಿ ಆತ್ಮ ಸಂಯಮದ ಧ್ಯಾನದ ಪ್ರಕ್ರಿಯೆಲೆನು ದೇವೆರೆ ಮಿತ್ತದ ಶ್ರದ್ಧಾಪೂರ್ಣ ಗಮನ ಪಣ್ದು ಯೋಗ ಗ್ರಂಥ ತೆರಿಪಾವುಂಡು. ಭಗವದ್ಗೀತೆಡು ಭಗವಂತೆ ಇಂಚ ಪನ್ಪೆ ಅಕ್ಷರಾಣಾಂ ಅಕಾರೋಸ್ಮಿ. ವರ್ಣಮಾಲೆದ ಮಾತಾ ಅಕ್ಷರಡು ಪವಿತ್ರವಾಯಿ ಸುರುತ ಅಕ್ಷರ ಅಕಾರ ರೂಪಡು ಯಾನುಲ್ಲೆ ಪನ್ಪಿನ ಅರ್ಥ. ವಿಶ್ವದ ಸಾಕ್ಷಾತ್ಕಾರ ಅಥವಾ ಶಬ್ದೊಲೆ ಮೂಲಕ ವಿಶ್ವದ ಗ್ರಹಿಕೆ ಮೂಲ ಸ್ಫೋಟದ ಓಂ ಶಬ್ದೊಡ್ದು ಪುಟ್ಟಿನ ಅನೇಕ ಶಬ್ದೊಲೆಡ್ದು ಸಾಧ್ಯ ಅಂಡು. ವಿಶ್ವದ ಭೌತಿಕ ಸಾಕ್ಷಾತ್ಕಾರ ಶಬ್ದೊಲೆಡ್ದು ಮಾತ್ರನೇ ಆತಂಡು. ಸಮರೂಪದ ವಿಶ್ವದ ಒಂಜೇ ಅಭಿವ್ಯಕ್ತಿ ಪಂಡ ಅವು ಓಂ ಮಾತ್ರ. ಓಂ ಅಕಾರ ಉಕಾರ ಬೊಕ್ಕ ಮಕಾರಲೆಡ್ದು ಆತಂಡು.
ಉಂದೆತ ಸುರುತ್ತ ಅಕ್ಷರ ಅ ಆಯ್ನೆರ್ದಾವರ ಅಕ್ಷರಾಣಾಂ ಅಕಾರೋಸ್ಮಿ. ಯಾನ್ ಭಗವಂತೆ ಅಕಾರದ ರೂಪಡು ಜಗತ್ತದ ಭೌತಿಕ ಸಾಕ್ಷಾತ್ಕಾರ ಆದುಲ್ಲೆ ಪಂಡ್ ದೇವಿಡ್ ಪಂತೆ ದುಂಬರಿದು ಗೀತೆದ 17ನೇ ಅಧ್ಯಾಯಡು ಭಗವಂತೆ ಪನ್ಪೆ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಭಗವದ್ಗೀತೆದ 17ನೇ ಅಧ್ಯಾಯದ ಈ ಶ್ಲೋಕ ತತ್ಸತ್ ಬ್ರಹ್ಮನ ಮೂಜಿ ಪದವೆಲೆನು ಘೋಷಣೆ ಮಲ್ಪುಂಡು. ಬ್ರಾಹ್ಮಣ, ವೇದ ಬೊಕ್ಕ ಯಜ್ಞೊಲೆನ ಆಯಾಮನು ಪನ್ಪುಂಡು. ಇತ್ತೆ ಪಿರಾಕದ ಸಂಸ್ಕೃತಿದ ಕೆಲವು ಧರ್ಮಡು ಓಂಕಾರದ ಬಗ್ಗೆ ದಾನ ತಿಳುವಳಿಕೆ ಉಂಡೂನ್ಪಿ ಪಾತೆರನು ತೂಕ. ಮಹಾಯಾನ ಬೌದ್ಧ ಧರ್ಮಡು ಪುದರುಪೋಯಿನ ವಜ್ರಜಪ ಓಂ ಮಣಿಪದ್ಮೆ ಹುಂ ಪನ್ಪಿ ಮಣಿಪದ್ಮ ಮಂತ್ರ. ಓಮೃದು ಸುರುವಾಪಿನ ಪಂಡ ಉಚ್ಛ್ವಾಸೊರ್ದು ಸುರುವಾಪಿನ ಮಂತ್ರ ಒಂದು. ಉಸಿರಿನ ಉಂತವೆರೆ ಒಂದು ಆಹು ಪಂಡದ ಆಪುಂಡು. ನಿಶ್ವಾಸಗು ಹುಂ ಪಂಡ ರೂಪಾಂತರ ಆಪುಂಡು. ಓಂನು ಕಂಟೆಲ್ದ ನಡುಟು ಪಂಡ ವಿಶುದ್ಧ. ಆಹುನು ಪೂವಳದ ನಡುಟು ಪಂಡ ಮಣಿಪೂರ. ಹುಂನು ಎದೆತ ನಡುಟು ಅನಾಹತ ಪಂಡ ವಿಶ್ಲೇಷಣೆ ಮಲ್ಪನ ಕ್ರಮಲಾ ಉಂಡು. ಓಂ ಕೆಂಪು ಬಣ್ಣಡುಂಡು. ಆಹು ಮಂಜುಲು ಬಣ್ಣಡುಂಡು. ಹುಂ ನೀಲಿ ಮಿಶ್ರಿತ ಕಪ್ಪು ಕಡಲ ಶೂನ್ಯ ಬಣ್ಣಡು ಉಂಡುಂದು ಗೆರೆಪಿನ ಉಂಡು. ಓಂ ಮಣಿಪದ್ಮೆ ಹುಂ ಪನ್ಪಿ ವಜ್ರಯಾನದ ಜಪತ ಮೂಜಿ ಬಾಗೊಲೆನು ಕಾಯ ವಾಚ ಮನಸ ಪನ್ಪಿ ಶಬ್ದೊಲೆಗೂ ಹೋಲಿಕೆ ಮಲ್ಪುವೇರು. ಕಾಯ ಅಸ್ತಿತ್ವ ಅಥವಾ ಭೌತಿಕತೆ, ವಾಚ ಅಭಿವ್ಯಕ್ತತೆ ಅಥವಾ ಶಬ್ದ, ಬೊಕ್ಕ ಮನಸ ಪಂಡ ಚಿತ್ತ ಚಿತ್ತ ಪ್ರಜ್ಞೆ. ಈ ಮೂಜಿ ಅಂಶಲೆಡ್ದು ಓಂ ಆಹ್ ಹುಂ ಮೂಡುದುಂಡು. ವಜ್ರಜಪೋತ ಮೂಜಿ ಭಾಗೊಲಾಯಿನ ಓಂನು ಪ್ರಾಣಮೂಲಾಂಶೊಂದುಲ ಪಂಡ ಜೀವನ ಬಲ ಗಾಳಿ. ಆಹುನು ಅಗ್ನಿಮೂಲಾಂಶೊಂದುಲ ಪಂಡ ಜೀರ್ಣಶಕ್ತಿದ ತು. ಬೊಕ್ಕ ಹುಂನು ಆಪಮೂಲಾಂಶಂದುಲ ಪಂಡ ಬದುಕದ ಆಧಾರ ನೀರಿಂದು ಲೆಪ್ಪುವೆರು. ಜೈನ ಧರ್ಮಡು ಪಂಚ ನಮೋಕಾರ ಮಂತ್ರ ಭಾರೀ ಶ್ರೇಷ್ಠವಾಯಿನ ಮಂತ್ರ. ಮಂಗಳಡು ಆದಿಮಂಗಳ ಅಥವಾ ನಿಬದ್ಧ ಮಂಗಳಲೆನ ಮಂತ್ರ. ಏಸೋ ಪಂಚನಮೋಕ್ಕಾರೋ ಸವ್ವ ಪಾಪಪ್ಪನಾಸಣೋ ಮಂಗಳಾಣಾಂಚ ಸವ್ಯೇಸಿಂ ಫಡಮಂ ಹೋಯಿ ಮಂಗಳಂ. ಓಂ ಪಂಡ ಆದಿಮಂಗಲ ಅಥವಾ ನಿಬದ್ಧ ಮಂಗಳ. ಈ ನಮೋಕಾರ ಮಂತ್ರ ಸವ್ವ ಪಾಪಪ್ಪನಾಸಣೋ ಮಾತಾ ಪಾಪೊಲೆನು ನಾಶ ಮಲ್ಪುಂಡು. ಒಂದು ನಿತ್ಯ ಪೂಜೆಡು ಬಳಕೆ ಆಪುಂಡು. ಓಂ ಮಾತಾ ಮಂಗಳಲೆಡ ಆದಿಮಂಗಳ ಸೃಷ್ಟಿದ ಸುರುತ್ತ ಮಂಗಳ. ಓಂ ನಮೋ ಅರಿಹಂತಾಣಾಂ ಓಂ ನಮೋ ಸಿದ್ಧಾಣಾಂ ಓಂ ನಮೋ ಆಯಿರಿಯಾಣಾಂ ಓಂ ನಮೋ ಓಜ್ಞಾಯಾಣಾಂ ಓಂ ನಮೋ ಲೋಯ್ಯ ಸವ್ವಸಾಹೂಣಾಂ. ಪಂಚ ನಮೋಕಾರ ಮಂತ್ರ ಅರಿಹಂತಗ ಸಿದ್ಧಿರೆಗ್ ಆಯರಿಯ ಪಂಡ ಆಚಾರ್ಯರೆಗ್ ಉವಜ್ಞಾಯ ಪಂಡ ಉಪಾಧ್ಯಾಯರೆಗ್ ಲವ್ವ ಏ ಸವ್ವ ಸಾಧು ಪಂಡ ಮಾತಾ ಸಾಧುಲೆಗ್ ನಮಸ್ಕಾರ ಪಣ್ಪಿ ಮಂತ್ರ. ಈ ಮಂತ್ರ ಓಮಡ್ದೇ ಶುರುವಾಪುಂಡು. ಮುಲ್ಪ ಸಾಧು ಪಂಡ ಎಡ್ಡೆಂತಿನ ಅಥವಾ ಧರ್ಮ ಮಾರ್ಗೊಡು ನಡಪಿನ ಮಾತೆರೆಗುಂದೇ ಅರ್ಥ. ಆದಿಮಂಗಳವಾಯಿ ಶ್ರೇಷ್ಠ ಮಂಗಳವಾಯಿ ಈ ನಮೋಕಾರ ಮಂತ್ರನು ತೆರಿಯಂದಿ ಜೈನೆರಿಜ್ಜಿ. ದಿಗಂಬರೆರು ಶ್ವೇತಾಂಬರೆರು ಸ್ಥಾನಕೆರು ಮಾತೆರ್ಲ ಈ ಮಂತ್ರನು ಅನುಸರಣೆ ಮಲ್ಪುವೇರು. ಧವಳ ಟೀಕಾ ಗ್ರಂಥೊಡು ಬೊಕ್ಕ ಖಂಡಾಗಮ ಸೂತ್ರೊಡು ಈ ಮಂತ್ರದ ಬಗ್ಗೆ ಚರ್ಚೆ ಉಂಡು. ಮಹಾನಾರಾಯಣ ಉಪನಿಷತ್ತದ ಅಕಾರ ಉಕಾರ ಮಕಾರೊಲು ಪಂಡ ಅ ಪ್ಲಸ್ ಉ ಪ್ಲಸ್ ಮ ಜೋಡಣೆನು ಜೈನ ಧರ್ಮಡು ಮಿತ್ತಗದೆರ್ತು ಪತದೆರು. ಜೈನ ಧರ್ಮದ ಪ್ರಕಾರ ಓಂ ಶಬ್ದದ ಜೋಡಣೆ ಅ ಪ್ಲಸ್ ಅ ಪ್ಲಸ್ ಅ ಪ್ಲಸ್ ಉ ಪ್ಲಸ್ ಮ
ಪಂಡ 4 ಸ್ವರ ಬೊಕ್ಕ ಒಂಜಿ ವ್ಯಂಜನ ಸೇರ್ದು ಮಹತ್ತರ ಸಂಯೋಜನೆ ಆತುಂಡು. ಮುಲ್ಪ ಮೂಜಿ ಅಕಾರಲು ಪಂಡ ಅರಿಹಂತ, ಅಶರೀರ ಬೊಕ್ಕ ಆಯರಿಯಾಲೆನ್ ಪ್ರತಿನಿಧಿಪವ. ಊ ಜ್ಞಾಯನ್ ಮಕಾರ ಮುಣಿನ್ ಪ್ರತಿನಿಧಿಪವ. ಸಿಖ್ ಧರ್ಮಡುಲ ಓಂಕಾರಡು ಭಾರೀ ಮಹತ್ವವುಂಡು. एक्योंकार सतनाम कर्ता पुरुष निर्भव निर्वैर अकाल मूरत अजूनी सैभंग गुर प्रसाद जप आदि सच जुगादि सच है बे सच नानक होसे भे सच. ದೇವೆರು ಒರಿಯೆ. ಆ ದೇವೆರನ್ನು ಮುಟ್ಟುನ ತಾದಿ ಓಂಕಾರೊಡ್ದು ಮಾತ್ರ ಸಾಧ್ಯ. ಓಂಕಾರ ಒಂಜಿ ವಾಹನ ಆಪುಂಡು. ಉಂದೇ ಪರಮಸತ್ಯ ಪಂಡ ಓಂ ಪರಮಸತ್ಯ. ಸೃಷ್ಟಿಕರ್ತೆ ಆಯಿನ ಆಯಗ್ ಪೋಡಿಗೆ ಇಜ್ಜಿ ಪಗೆ ಇಜ್ಜಿ ಒಂದು ಕಾಲಾತೀತ ಆಯಿನವು, ಅಂಚನೆ ಸರ್ವವ್ಯಾಪಿ ಆಯಿನವು. ಅಕಾಲ ಮೂರತ್ ಪಂಡ ಕಾಲಾತೀತ, ಅಜೂನಿ ಪಂಡ ಅಯೋನಿಜ, ಸೈಭಂಗ್ ಪಂಡ ಸ್ವಯಂ ಪ್ರಕಾಶಿತ, ಗುರ್ ಪ್ರಸಾದ್ ಪಂಡ ಗುರು ಕರುಣೆಡು ಬರ್ಪಿನಂಚಿನವು. आदि सच जुगादि सच है बे सच नानक होसे भे सच. ಸುರುಟ್ಟು ಓಂಕಾರ ಸತ್ಯವಾದಿತ್ತಂಡು. ಯುಗತ್ತ ಆದಿಡುಲ ಉಂದೇ ಸತ್ಯವಾದಿತ್ತಂಡು. ಇತ್ತೆಲ ಉಂದೇ ಸತ್ಯವಾದುಂಡು. ನಾನಕ್ ದೇವೆರು ಪನ್ಪೆರು ಭವಿಷ್ಯತ್ ಕಾಲೊಡುಲ ಒಂದು ಸತ್ಯ ಆಪುಂಡು. ಏಕ್ಯೋಂಕಾರ್ ಪನ್ಪಿನ ಈ ಮೂಲಮಂತ್ರ ಸಿಕ್ಕ ಧರ್ಮದ ಪರಮನಿಲೆ. ಮಾತಾ ಮಂತ್ರುಲು ಓಂಕಾರೊಡ್ದೇ ದಾಯ ಶುರುವಾವಡು. ಓಂ ಶಬ್ದ ಶಬ್ದುಲನ ಸೃಷ್ಟಿಡು ಜಗತ್ತದ ಸೃಷ್ಟಿಡು ಸುರುಕ್ಕು ಬತ್ತಿ ಶಬ್ದ. ಒಂದು ಶಬ್ದ ಬ್ರಹ್ಮ ಆಯ್ನೆರ್ದಾವರ ಮಾತಾ ಮಂತ್ರೋಲು ಓಂಕಾರೊಡ್ದೇ ಶುರು ಆಪುಂಡು. ನಮ್ಮ ಸಂಬಂಧಲೆನು ತೆರುಪುನಿ ನಮ್ಮ ಪೂರ್ವಿಕರೆಡ್ದು ಅಥವಾ ಪಿರಾಕದ ವಿಶೇಷಲೆಡ್ದು. ಉದಾರ್ಮೆಗ್ ಎನ್ನ ಪುದರ್ ಸಿ.ವಿ. ಗೋಪಿನಾಥ್ ಯಾನ್ ಎನ್ನ ಊರುನು ಎನ್ನ ಅಮ್ಮೆರನ ಪುದರನ್ ಜೋಡಿಪದು ಪನ್ಪೆ. ಎನ್ನ ಅಮ್ಮೆರೆನು ಯಾನು ತೂತೆ, ಎನ್ನ ಅಜ್ಜೆರೆನ್ಲಾ ತೂತೆ, ಪಿಜ್ಜರೆನು ತೂತಿಜ್ಜಿ. ಆಂಡಲ ಅರೆನ ಪುದರನು ಪಣ್ಪೆ. ಮಾತಾ ಶಬ್ದಲೆ ಮೂಲ ಶಬ್ದವಾಯಿ ಸುರುತ್ತ ಸ್ಫೋಟೊಡು ಸೃಷ್ಟಿಯಾಯಿ ಓಂ ಶಬ್ದನು ನಮ್ಮ ಈ ಸಂಬಂಧದ ಮೂಲಕ ಕಲ್ಪನೆ ಮಲ್ಪುವ. ಆಯ್ನೆರ್ದಾವರ ಮಾತಾ ಮಂತ್ರೋಲು ಓಂ ಗುರುಭ್ಯೋ ನಮಃ, ಓಂ ಗಣೇಶಾಯ ನಮಃ, ಓಂ ನಮೋ ಅರಿಹಂತಾಣ, ಓಂ ದೇ ಶುರುವಾಪ. ಪಿರಾಕದ ಕ್ರಮಟು ನಮ್ಮ ಪುದರದ ಪಿರವು ಇತ್ತಿನ ಪರಂಪರೆನು ತರೆತರೆನು ನಮ ಪ್ರವರಂದೇ ಲೆಪ್ಪುವ. ಭಾರ್ಗವಚ್ಯವನ ಆಪ್ನುವಾನ ಔರ್ವ ಜಾಮದಗ್ನ ಪಂಚಾರುಷೇಯ ಪ್ರವರಾನ್ವಿತ ಶ್ರೀವತ್ಸಗೋತ್ರ ಆಪಸ್ತಂಭಸೂತ್ರ ಯಜುಶಾಖಾಧ್ಯಾಯೀ ಗೋಪೀನಾಥ ಶರ್ಮಾ ಅಹಂಭೋ ಅಭಿವಾದಯೇ. ಯಾನ್ ಭಾರ್ಗವೆ ಚವನೆ ಆಪ್ನವಾನೆ ಔರ್ವೆ ಜಮದಗ್ನೆ ಋಷಿಲೆನು ತೂತುಜಿ. ಆಂಡಲ ಅಕಲೆನ ಒಟ್ಟು ಎನ್ನ ಪುದರನ ಕಲ್ಪನೆ ಮಲ್ತದ ಸಂಬಂಧ ಬುಳೆಪದ ಪನ್ಪೆ. ಅಂಚೆನೆ ಮಾತಾ ಶಬ್ದೊಲೆನ ಮೂಲ ಶಬ್ದವಾಯಿನ ಓಂ ಶಬ್ದನು ಮಾತಾ ವೇದ ಮಂತ್ರಲೆ ಮೂಲ ಶಬ್ದ ಅಂದ್ ನಮ್ಮ ಉಪಯೋಗ ಮಲ್ಪುವ. ವೇದ ಮಂತ್ರಲೆನು ಪಣ್ಣಗ ಸುರುಟು ಬೊಕ್ಕ ಕಡೆಟ್ ಹರಿಹಿ ಓಂ ಪಂಡ್ ಪನ್ಪಿನ ಸಂಪ್ರದಾಯ ಉಂಡು. ಹರಿಹಿ ಪಂಡ ಸಂಸ್ಕೃತ ಭಾಷೆಡು ತುಂಬಾ ಅರ್ಥ ಬರ್ಪುಂಡು. ಹರಿ ಪಂಡ ಕುದುರೆ, ಹರಿ ಪಂಡ ಸೂರ್ಯೆ, ಹರಿ ಪಂಡ ವಿಷ್ಣು. ವಿಷ್ಣು ಪಂಡ ಓ ಮಾತಾ ಕಡಿಟುಲ ಪಸರದುಂಡ ಅಥವಾ ಸರ್ವವ್ಯಾಪಿಯ ಅವು ಪಂಡ್ದ ಅರ್ಥ. ಹಿ ಪಂಡ ನಿಶ್ಚಯವಾದು. ಹರಿಹಿ ಓಂ ಪಂಡ ಓಂ ಶಬ್ದ ನಿಶ್ಚಯವಾದ ಮಾತಾ ಕಡೆ ಪಸರದುಂಡು ಸರ್ವವ್ಯಾಪಿಯಾದುಂಡು ಪಂಡ ಅರ್ಥ. ಹಿ ಉಚ್ಚಾರಣೆ ಮನ್ಪುನಗ ಶಕ್ತಿದ ಮಟ್ಟ ಏರುಂಡು. ಪಂಡ ಓಂ ಸರ್ವವ್ಯಾಪಿ ಪಣ್ಪಿನ ನಿಶ್ಚಯ ಪಂಡ್ ದೃಢ ಮಲ್ಪುವ. ಓಂ ಶಬ್ದದ ಸರಿಯಾಯಿ ಉಚ್ಚಾರಣೆ ವಾ ರೀತಿಡು ಉಪ್ಪೊಡು. ಓಂ ಶಬ್ದದ ಉಚ್ಚಾರಣೆ
ಪೂವಲುಡು ಶುರುವಾವುಡು. ನಾದ ತನು ಮನಿಷವ್ ನಮ ಪುರುಬಾಲೆ ಆದ ಇಪ್ಪುನಗ ಅಪ್ಪೆನ ಬಂಜಿದುಲಾಯಿ ಪಿಂಡ ಆದ ಇಪ್ಪುನಗ ಪೂವಳುದ ಬಳ್ಳುದ ಮೂಲಕನೇ ಪೋಷಕಾಂಶ ದೆತೊಂದಿತ್ತ. ಆಯ್ನೆರ್ದವರ ಓಂ ಉತ್ಪತ್ತಿ ಪೂವಳುಡ್ದು. ಪೂವಳು ಎದೆ ಕಂಟೆಲು ಈ ಮೂಜಿ ಭಾಗ ಸೇರ್ದು ತನು ಆಂಡ ಅಕಾರುನು ಅವು ಪ್ರತಿನಿಧಿಪುಂಡು. ಮೂಂಕು ಉಕಾರುನು ಬೊಕ್ಕ ಬುದ್ಧಿ ಮಕಾರುನು ಪ್ರತಿನಿಧಿಪುಂಡು. ಓಂ ಶಬ್ದ ಸಂಕೇತದ ಉಚ್ಚಾರಣೆ ಪೂವಳುಡ್ದು ಶುರುವಾದ ಕಂಟೆಲು ಬೊಕ್ಕ ಮೂಂಕುದ ಮೂಲಕ ಬುಳೆದು ಮನಸ್ಸದ ಮೂಲಕ ಪಿದಾಯಿ ಪೋವಡು. ಭಾರತ ದೇಶಡು ಮಾತ ಸಂಸ್ಕೃತಿಲೆ ಬುಲೆಚಿಲಿದ ಮಾತಾ ಹಂತೊಡು ಓಂ ಶಬ್ದನು ಉಪಯೋಗ ಮಲ್ತದುಂಡು. ತನಗ ದೇವೆರೆ ಬಗ್ಗೆ ಅಭಿಪ್ರಾಯ ಪಣ್ಣಗ ಓಂ ಶಬ್ದದ ಯುಕ್ತಿಪೂರ್ವಕ ಉಪಯೋಗ ಆತುಂಡು. ಈ ಓಂ ಶಬ್ದನು ಏಕದೇವವಾದಿಲು, ದ್ವಿದೇವವಾದಿಲು, ಪ್ರತ್ಯೇಕವಾದಿಲು, ನಾಸ್ತಿಕೆರು ಆಸ್ತಿಕೆರು ಮಾತೆರ್ಲ ಬಳಕೆ ಮಲ್ತದೆರು. ಈ ವಿಶ್ಲೇಷಣೆನ ಮುಗಿಪುನ ದುಂಬು ಬೊಕ್ಕರ ಮಾಂಡೂಕ್ಯ ಉಪನಿಷತ್ತದ ಉಲ್ಲೇಖೊಲೆನು ನೆನೆಪುಗ. ಮಾಂಡೂಕ್ಯ ಉಪನಿಷತ್ತು ಎಲ್ಲಿ ಉಪನಿಷತ್ ಆಂಡಲ ಒಂದು ತಾತ್ವಿಕ ಸಿದ್ಧಾಂತದ ದೃಷ್ಟಿಡು ಭಾರಿ ಮಹತ್ವದ ಉಪನಿಷತ್ತು. ಓಂ ಒಂಜಿ ಅವಿನಾಶಿ ಶಬ್ದ ಮಾತ್ರನೇ ಅತ್ತಾಂದೆ ಮಾತಲ ಆದುಂಡು ಪಂಡದು ಗೆರೆಪಿ ವಿಷಯನು ಒಂದು ಪನ್ಪುಂಡು. ಮಾಂಡೂಕ್ಯ ಉಪನಿಷತ್ತಗ ಮೂಲಾಧಾರ ಅಥರ್ವಣ ವೇದ. ಕೇವಲ ಪದರಾಡು ಮಂತ್ರಲು ಉಲ್ಲ. ಮುಂದೇನು ಮುಕ್ತಿಕ ಉಪನಿಷತ್ತಂದಲ ಲೆಪ್ಪುವೇರು. ಮುಮುಕ್ಷುಗು ಮಾಂಡೂಕ್ಯದ ಅಗತ್ಯ ಉಂಡು. ಮುಮುಕ್ಷು ಪಂಡ ಏರು ಮೋಕ್ಷನು ಗುರಿಯಾದದೀದು ಸಾಧನೆ ಮಲ್ಪುವೆರಾ ಅಕಲೆಗು ಮಾಂಡೂಕ್ಯದ ಅವಶ್ಯಕತೆ ಉಂಡು. ಮಾಂಡೂಕ್ಯ ಅಕಲೆಗು ಬಾಕಿಲು ದೆಪ್ಪುಂಡು. ಆದಿಶಂಕರಾಚಾರ್ಯರು ತನ್ನ ಭಾಷ್ಯಡು ಮಾಂಡೂಕ್ಯ ಉಪನಿಷತ್ತನ ವೇದಾಂತಾರ್ಥ ಸಾರ ಸಂಗ್ರಹ ಪನ್ಪಿ ಶಬ್ದಡು ಬಣ್ಣನೆ ಮಲ್ತದೆರು. ಮಾಂಡೂಕ್ಯಡು ನಿರಾಕಾರ ನಿರ್ಗುಣ ಬ್ರಹ್ಮೆ ನಾಮರೂಪಡು ಅಥವಾ ಓಂಕಾರ ರೂಪಡು ಪ್ರತ್ಯಕ್ಷ ಆತೆ ಪನ್ಪಿ ಪಾತೆರಲ ಉಂಡು. ಸರ್ವಂ ಹೇತದ್ ಬ್ರಹ್ಮಾಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಆತ್ಮದ ವಿಚಾರ ಬನ್ನಗ ಈ ಆತ್ಮನು 4 ಭಾಗಡು ಓಂಕಾರಗೂ ಹೋಲಿಕೆ ಮಲ್ಪುವೆರು. ಅಕಾರ ಉಕಾರ ಮಕಾರ ಬೊಕ್ಕ ಅಮಾತ್ರ ಪನ್ಪಿ 4 ಭಾಗಲು ಸ್ಥೂಲ ಸೂಕ್ಷ್ಮ ಕಾರಣ ಬೊಕ್ಕ ತುರಿಯ ಪನ್ಪಿ ಆತ್ಮದ 4 ಅವಸ್ಥೆಲೆಗೂ ಹೋಲುಂಡು. ಅಮಾತ್ರ ಪನ್ಪಿ ಶಬ್ದ ರಡ್ಡು ಓಂಕಾರಲೆನ ನಡುಟು ಬರ್ಪಿ ಕನಿಷ್ಠ ಪ್ರಮಾಣದ ಪೊರ್ತುದಾಂತಿ ನಿಶ್ಶಬ್ದ. ಮಾತ್ರ ಪಂಡ ಕನಿಷ್ಠ ಪ್ರಮಾಣದ ಪೊರ್ತುದಾಂತಿನವೇ ಅಮಾತ್ರ. ಸ್ಥೂಲ ಭೌತಿಕವಾಯಿನವು, ಸೂಕ್ಷ್ಮ ಮನೋವೈಜ್ಞಾನಿಕವಾಯಿನವು, ಕಾರಣ ತುಲ್ಯವಾಯಿನವು, ತುರಿಯ ಇಂದ್ರಿಯಾತೀತವಾಯಿನವು, ವಿಶ್ವಾತೀತವಾಯಿನ ಈ 4 ಆತ್ಮದ ಹಂತೊಲೆನು ಅಕಾರ ಉಕಾರ ಮಕಾರ ಬೊಕ್ಕ ಅಮಾತ್ರಲೆಗ್ ಹೋಲಿಕೆ ಮಲ್ತದೆರು. ಉಂದೆಕ್ ಮನಸ್ಸದ 4 ನಿಲೆ ಅಥವಾ ಸ್ಥಿತಿ ಕುಲೆಗ್ ಚತುಷ್ಪಾದ ಪಂಡಲೆತ್ತದು ಹೋಲಿಕೆ ಮಲ್ತದೆರು. ಜಾಗ್ರತೆ ಆಯಿ ಅವಸ್ಥೆ, ಸ್ವಪ್ನ ಕನೊತ್ತ ಸ್ಥಿತಿ, ಸುಷುಪ್ತಿ ದೀರ್ಘ ನಿದ್ರೆಡು ಕನಯಿಪ್ಪಂದು ನಿದ್ರೆಡುತ್ತುಂಡಲ ಏಪಲ ವಿವೇಚನೆ ಅಥವಾ ಜಾಗೃತಿ ಇಪ್ಪಿನ ಹಂತ. ತುರಿಯ ಪರಮ ವಿವೇಚನಾ ಶಕ್ತಿ ಅಥವಾ ಆತ್ಮಶಕ್ತಿದ ಹಂತ. ಇಂಚ ಈ 4 ಹಂತಲು ಬೊಕ್ಕೊರ ಓಂಕಾರಗು ಹೋಲಿಕೆ ಆತುಂಡು. ಎನ್ನ ಪಾತೆರ ಮುಗಿಪಿದುಂಬು ಭಗವಾನ್ ರಾಮಕೃಷ್ಣರೇ ಪಂಥದ ಸನ್ಯಾಸಿ ಶ್ರೇಷ್ಠರೆ ಸಾಲುಡು ಬರ್ಪಿ ಸ್ವಾಮಿ ಮುಖ್ಯಾನಂದೇರು ಓಂಕಾರನು ಬಣ್ಣನೆ ಮನ್ಪಿ ಪಾತೆರ ಇಂಚ ಉಂಡು. ಓಂ ಪಣ್ಪಿನವು ಅತಿ ವ್ಯಾಪಕವಾಯಿನ ಸರ್ವತೋಮುಖವಾಯಿನ ವ್ಯಕ್ತಿಗತ ಅತ್ತಂದಿನ ಪವಿತ್ರ ಶಬ್ದ ಸಂಕೇತ. ನನ್ನಲಾ ಪರಮಶ್ರೇಷ್ಠವಾಯಿನ ದಿವ್ಯ ಸತ್ಯಸ್ಥಿತಿತ ವಾಚಕ. ಈ ದಿವ್ಯ ಸತ್ಯಸ್ಥಿತಿತ ಸ್ವರೂಪ ಲಕ್ಷಣ ಸಚ್ಚಿದಾನಂದ. ಪಂಡ ಸತ್
ಚಿತ್ ಆನಂದ. ಭವಪಣ್ಪಿ ಅಥವಾ ಅಸ್ತಿತ್ವದ ಇರ್ಪಾಟಿಕೆದ ಪೂರ್ಣ ರೂಪಡು ಓಂ ಸಾಕ್ಷಾತ್ಕಾರಾಪುಂಡು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.